Dear students, today we will discuss about stool examination. Stool is nothing but feces, and the study of feces or study of stool is known as scatology. So what is stool? Stool ಅಂತಂದರೆ ಏನು? ಇಟ್ಸ್ ಅ ವೇಸ್ಟ್ ಪ್ರಾಡಕ್ಟ್ ಎಕ್ಸ್ಕ್ರೀಟೆಡ್ ಫ್ರಮ್ ದ ಡೈಜೆಸ್ಟಿವ್ ಟ್ರ್ಯಾಕ್ಟ್. ನಾವು ಊಟ ಮಾಡ್ತೀವಿ ಅಲ್ವಾ, ಅದರಲ್ಲಿ ಏನೇನು ಪೋಷಕಾಂಶಗಳು ಹೀರ್ಕೊಳ್ಳೋಕ್ಕಾಗುತ್ತೆ ಅದೆಲ್ಲನೂ ನಮ್ಮ ದೇಹ ಹೀರ್ಕೊಳ್ಳುತ್ತೆ. ಮಿಕ್ಕಿದ ಏನು ತ್ಯಾಜ್ಯ ವಸ್ತು ಇರುತ್ತೆ, ತ್ಯಾಜ್ಯ ವಸ್ತು ಅಂತಂದರೆ ಡೈಜೆಸ್ಟ್ ಆಗದೇ ಇರೋವಂಥದ್ದು, ಅಬ್ಸಾರ್ಬ್ ಆಗದೇ ಇರೋವಂಥದ್ದು ಏನಿರುತ್ತೆ ಅದು ನಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ ಮೂಲಕ ಹೊರಗಡೆ ಹೋಗುತ್ತೆ ಇನ್ ದ ಫಾರ್ಮ್ ಆಫ್ ಫೀಸಿಸ್. ಸೊ ಸ್ಟೂಲ್ ಎಕ್ಸಾಮಿನೇಷನ್ ಯಾಕೆ ಮಾಡಬೇಕು, ಏನೇನು ಯೂಸ್ ನಮಗೆ ಸ್ಟೂಲ್ ಎಕ್ಸಾಮಿನೇಷನಿಂದ? See, stool examination helps us to diagnose certain conditions which affects our digestive tract. ನಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ಟ್ಗೆ ಕೆಲವೊಂದು ಕಂಡೀಷನ್ಸಿಂದ ಇನ್ಫೆಕ್ಷನ್ ಆಗ್ಬೋದು, ಅಥವಾ ಫ್ಯಾಟ್ ಮ್ಯಾಲ್ಅಬ್ಸಾರ್ಪ್ಷನ್ ಆಗ್ಬೋದು, ಅಥವಾ ಸ್ಕ್ರೀನಿಂಗ್ ಫಾರ್ ಕ್ಯಾನ್ಸರ್, ಇದನ್ನೆಲ್ಲ ನಾವು ಸ್ಟೂಲ್ ಎಕ್ಸಾಮಿನೇಷನ್ ಮೂಲಕ ಕಂಡುಹಿಡಿಬೋದು. And the infections, those infections that might have caused from the bacteria or viruses or from the parasites. See, all these things we study in detail. So in this video we will discuss about the composition of feces, the collection methods of the feces, the physical examination, what and all includes in the physical examination, and the chemical examination of the feces. In chemical examination, what and all we are going to detect in the feces, and microscopic examination for the detection of parasitic worms, their segments, their larvae, trophozoid, cyst and all, and stool occult blood. This is for screening of cancer. A normal adult excretes about 100 to 200 grams of feces per day. What are the other uses of stool examination? ನಾವಾಗಲೇ ಹೇಳ್ದಲ್ಲ, ವಿ ಕ್ಯಾನ್ ಡಿಟೆಕ್ಟ್ ದ ಪ್ಯಾರಾಸೈಟ್ಸ್ ಅಂತ. ಸೊ ಪ್ಯಾರಾಸೈಟ್ಸ್ ಅಂತಂದರೆ ಏನು? ದೇ ಆರ್ ಡಿಪೆಂಡೆಂಟ್ ಆನ್ ಅದರ್ ಆರ್ಗ್ಯಾನಿಸಮ್ಸ್ ಫಾರ್ ದೇ ಸರ್ವೈವಲೆನ್ಸ್. ಅವು ಊಟಕ್ಕೋಸ್ಕರ ಮತ್ತು ನ್ಯೂಟ್ರಿಷನ್ ಎಲ್ಲ ಒಬ್ಟೈನ್ ಮಾಡ್ತಾ ಇರುತ್ತೆ ಬೇರೆ ಜೀವಿಗಳಿಂದ. ಅವುಗಳಿಗೆ ಅದಾಗದೇ ಬದುಕುವಂಥ ಕೆಪಾಸಿಟಿ ಇರಲ್ಲ, ಅದು ಯಾವಾಗಲೂ ಬೇರೆಯವ್ರ ಮೇಲೇ ಡಿಪೆಂಡ್ ಆಗಿರುತ್ತೆ, ಬೇರೆ ಹೋಸ್ಟ್ ಮೇಲೇ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಸಮ್ಟೈಮ್ಸ್ ದೀಸ್ ಪ್ಯಾರಾಸೈಟ್ಸ್ ಕಾಸ್ ಇನ್ಫೆಕ್ಷನ್ ಇನ್ ಹ್ಯೂಮನ್ಸ್. ಕ್ಯಾನ್ ಯು ನೇಮ್ ಸಮ್ ಪ್ಯಾರಾಸೈಟ್ಸ್? ನೀವು ಕೇಳಿರ್ತೀರ ಅಲ್ವಾ, ರೌಂಡ್ ವಾರ್ಮ್, ಹುಕ್ ವಾರ್ಮ್, ಇದೆಲ್ಲ ಇರುತ್ತಲ್ಲ. ಆ್ಯಂಡ್ ಎಂಟರೋಬಿಯಸ್ ವರ್ಮಿಕ್ಯುಲಾರಿಸ್, ಟ್ರೈಚುರಿಸ್ ಟ್ರೈಚುರಾ, ಆ್ಯಂಡ್ ಅಮೀಬಾಸ್ ಲೈಕ್ ಎಂಟಮೀಬಾ ಹಿಸ್ಟೋಲಿಟಿಕಾ, ಜಿಯಾರ್ಡಿಯಾ ಲ್ಯಾಮ್ಲಿಯಾ, ಇದೆಲ್ಲ ಪ್ಯಾರಾಸೈಟ್ಸ್. ಓಕೆನಾ? ಸೊ ಈ ಪ್ಯಾರಾಸೈಟ್ಸ್ನ ಡಿಟೆಕ್ಟ್ ಮಾಡೋಕ್ಕೆ ವಾರ್ಮ್ಸ್, ಅಡಲ್ಟ್ ವಾರ್ಮ್ಸ್, ಮತ್ತು ಅದ್ರದ್ದು ಸಮ್ಟೈಮ್ಸ್ ದ ಟೇಪ್ ವಾರ್ಮ್ಸ್, ಅದ್ರದ್ದು ಸೆಗ್ಮೆಂಟ್ಸ್ ಇರುತ್ತೆ, ಆ್ಯಂಡ್ ಟ್ರೋಫೋಸಾಯ್ಡ್ ಆ್ಯಂಡ್ ದ ಸಿಸ್ಟ್ ಆಫ್ ದ ವಾರ್ಮ್ಸ್. ಆಲ್ ದೀಸ್ ಥಿಂಗ್ಸ್ ವಿ ಕ್ಯಾನ್ ಐಡೆಂಟಿಫೈ ಬೈ ಸ್ಟೂಲ್ ಎಕ್ಸಾಮಿನೇಷನ್. ದ ಸೆಕೆಂಡ್ ಒನ್ ಈಸ್ ಎವ್ಯಾಲ್ಯೂಯೇಷನ್ ಆಫ್ ಕ್ರೋನಿಕ್ ಡಯೇರಿಯಾ. ಕ್ರೋನಿಕ್ ಅಂತಂದರೆ ಏನು? From many days ಅಂತ ಅರ್ಥ. If a person passes stools 3 times or more than 3 times per day which lasts for 4 weeks ಅಂತಂದರೆ, ಒಬ್ಬ ವ್ಯಕ್ತಿ 3 ಸರಿ ಅಥವಾ 3ಕ್ಕಿಂತ ಜಾಸ್ತಿ ಸರಿ ಮೋಷನ್ ಪಾಸ್ ಮಾಡ್ತಾ ಇದ್ದರೆ ಒಂದು ದಿನಕ್ಕೆ 4 ವಾರಗಳಿಗಿಂತ ಜಾಸ್ತಿ, ಅದನ್ನು ನಾವು ಕ್ರೋನಿಕ್ ಡಯೇರಿಯಾ ಅಂತ ಕರಿತೀವಿ. ಅಕ್ಯೂಟ್ ಡಯೇರಿಯಾ ಅಂತಂದರೆ ದ ಸೇಮ್ ಥಿಂಗ್ ಬಟ್ ಲೆಸ್ ದೆನ್ 4 ವೀಕ್ಸ್. 4 ವಾರ ತನಕ ಇರೋದಿಲ್ಲ, ಬಟ್ ಒಂದು 3 ವೀಕ್ಸ್ ಆರ್ 2 ವೀಕ್ಸ್ ಪರ್ ಡೇಗೆ 3 ಟೈಮ್ಸ್ ಆರ್ 3 ಟೈಮ್ಸ್ಗಿಂತ ಜಾಸ್ತಿ ವಾಟ್ರಿ ಸ್ಟೂಲ್ಸ್ ಅಥವಾ ಲಿಕ್ವಿಡ್ ಸ್ಟೂಲ್ಸ್ನ ಪಾಸ್ ಮಾಡ್ತಾ ಇರ್ತಾರೆ. ಅದನ್ನು ನಾವು ಡಯೇರಿಯಾ ಅಂತ ಕರಿತೀವಿ. ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕ್ರೋನಿಕ್ ಆ್ಯಂಡ್ ಅಕ್ಯೂಟ್. ಅಕ್ಯೂಟ್ ಅಂತಂದರೆ ಜಸ್ಟ್ ರೀಸೆಂಟ್, ಇವಾಗ ಸ್ವಲ್ಪ ದಿನ ಅಂತ ಅಷ್ಟೆ ಅಂತ. ಕ್ರೋನಿಕ್ ಅಂದರೆ ಇಟ್ಸ್ ಫ್ರಮ್ ಮೆನಿ ಡೇಸ್. So it helps us to distinguish between the chronic diarrhea and acute diarrhea. So depending upon the nature of the infection, either the random stool sample is collected for the diagnosis or 48 to 72 hours stool sample is collected for testing. The third one is evaluation of dysentery. ಸೊ ಡಿಸೆಂಟ್ರಿನಲ್ಲಿ ತುಂಬ ಜಾಸ್ತಿ ಮ್ಯೂಕಸ್ ಮತ್ತು ಬ್ಲಡ್ ಎಕ್ಸ್ಕ್ರೀಟ್ ಆಗ್ತಾ ಇರುತ್ತೆ ಸ್ಟೂಲ್ನಲ್ಲಿ. ಸೊ ಈ ಡಿಸೆಂಟ್ರಿ ವೆದರ್ ಇಟ್ ಈಸ್ ಫ್ರಮ್ ಅಮೀಬಾ ಆರ್ ಇಟ್ ಈಸ್ ಫ್ರಮ್ ಬೆಸಿಲರಿ ಡಿಸೆಂಟ್ರಿಯಿಂದ ಬ್ಯಾಕ್ಟೀರಿಯಾಯಿಂದ ಕಾಸ್ ಆಗಿರೋಂಥದ್ದು.
ಅಮೀಬಿಕ್ ಡಿಸೆಂಟ್ರಿ ಅಂದರೆ ಅಮೀಬಾಯಿಂದ ಕಾಸ್ ಆಗಿರೋಂಥದ್ದು. ಬ್ಯಾಕ್ಟೀರಿಯಾಸ್ ಹೇಳೋಕ್ಕಾಗುತ್ತಾ ಯಾವ ಬ್ಯಾಕ್ಟೀರಿಯಾಸಿಂದ ಡಿಸೆಂಟ್ರಿ ಆಗುತ್ತೆ ಅಂತ? ಶಿಗೆಲ್ಲೋಸಿಸ್ ಕೇಳಿದ್ದೀರಾ? The shigellosis caused by Shigella. It causes dysentery. Not only from the bacteria but also from the amoeba. ನಾನು ಅವಾಗಲೇ ಹೇಳ್ದೆ ಅಲ್ವಾ, ಈ ಎಂಟಮೀಬಾ ಆ್ಯಂಡ್ ಜಿಯಾರ್ಡಿಯಾ, ಈ ಅಮೀಬಾಸಿಂದ ಎಲ್ಲ ಡಿಸೆಂಟ್ರಿ ಕಾಸ್ ಆಗುತ್ತೆ. ಸೊ ಟು ರೂಲ್ ಔಟ್ ವೆದರ್ ದ ಡಿಸೆಂಟ್ರಿ is from amoebas or from the bacillus, I mean the bacteria, the stool examination helps us. And then the bacterial investigation. ಸಾಲ್ಮೋನೆಲ್ಲ, ಶಿಗೆಲ್ಲ, ಎರ್ಸೀನಿಯಾ, ಈ ಎಲ್ಲ ಬ್ಯಾಕ್ಟೀರಿಯಾಸಿಂದನೂ ಡಯೇರಿಯಾ ಕಾಸ್ ಆಗುತ್ತೆ. ಸೊ by doing stool cultures and biochemical reactions and all, we can tell which bacteria the area is caused by which bacteria ಅಂತ. And also the bacterial toxin releasing bacteria like Clostridium botulinum, so ಆ ಟಾಕ್ಸಿನ್ಸ್ ಕೂಡ we can identify. In chemical investigation, we usually look for the reactions and reducing substances, urobilinogen and occult blood. It gives us hint about the ulcerative lesions of gastrointestinal tract. Occult blood is usually for carcinoma of colon, rectum and all. So then, identification of rotavirus. See, the rotavirus infection is very common in infants and young children. They cause diarrhea. But virus we cannot see through the microscope which we use for bacteria. ನಾವು ಬ್ಯಾಕ್ಟೀರಿಯಾ ನೋಡ್ತೀವಲ್ವ, ಅದರ ಲೈಟ್ ಮೈಕ್ರೋಸ್ಕೋಪ್ನಲ್ಲಿ ವೈರಸ್ನೆಲ್ಲ ಡೆಮಾನ್ಸ್ಟ್ರೇಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ದೇ ಆರ್ ವೆರಿ 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 ಸ್ಮಾಲ್. ಸೊ ವಿ ನೀಡ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಫಾರ್ ದ ಡೆಮಾನ್ಸ್ಟ್ರೇಷನ್ ಆಫ್ ದ ವೈರಸ್. So rotavirus demonstration we can do by electron microscope, immunofluorescence and ELISA, immunosorbent assay. ಈ ಮತ್ತು ಲೇಟೆಕ್ಸ್ ಅಗ್ಲೂಟಿನೇಷನ್, ಈ ಟೆಕ್ನಿಕ್ಸಿಂದ we can demonstrate the virus. So what about the composition of the stool? ಸೊ ಸ್ಟೂಲ್ನಲ್ಲಿ 75% ವಾಟರೇ ಇರುತ್ತೆ. ಸೊ ಆ್ಯಂಡ್ ದೆನ್ ಆಬ್ವಿಯಸ್ಲಿ ದ ಅನ್ಡೈಜೆಸ್ಟೆಡ್ ಫುಡ್, ಡೈಜೆಸ್ಟ್ ಯಾವುದು ಜೀರ್ಣ ಆಗಿರೋಲ್ಲ ಅದು ಅನ್ಡೈಜೆಸ್ಟ್ ಫುಡ್ ಇರುತ್ತೆ. ಆ್ಯಂಡ್ ಅನ್ಅಬ್ಸಾರ್ಬ್ಡ್ ಫುಡ್ ಇರುತ್ತೆ, ಅಬ್ಸಾರ್ಬ್ ಆಗದೇ ಇರುವಂಥದ್ದು ಇರುತ್ತೆ. ಆ್ಯಂಡ್ ಸಮ್ ಆಫ್ ದ ಸೆಕ್ರೇಷನ್ಸ್ ಫ್ರಮ್ ದ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಆ್ಯಂಡ್ ಬೈಲ್ ಪಿಗ್ಮೆಂಟ್ಸ್ ಇರುತ್ತೆ, ಸೊ ಬೈಲ್ ಸಾಲ್ಟ್ಸ್ ಇರುತ್ತೆ. ಆ್ಯಂಡ್ ಆಲ್ಸೋ ದ ಎಪಿಥೀಲಿಯಲ್ ಸೆಲ್ಸ್ and the bacteria and inorganic materials like calcium phosphate and iron phosphate and all these things are present in the stool. Now the collection procedure of stool. See, depending upon the clinical history and the nature of the infection, either the random stool sample is collected or the 48 to 72 hour stool sample is collected. Random means anytime you can collect the stool ಅಂತ. ಸೊ ರ್ಯಾಂಡಮ್ ಸ್ಟೂಲ್ ಸ್ಯಾಂಪಲ್ನ ಆಕಲ್ಟ್ ಬ್ಲಡ್ ನೋಡೋದಕ್ಕೆ, pH ನೋಡೋದಕ್ಕೆ, ಮೈಕ್ರೋಸ್ಕೋಪ್ನಲ್ಲಿ ಬ್ಯಾಕ್ಟೀರಿಯಾಸ್ ನೋಡೋಕ್ಕೆ, ಪ್ಯಾರಾಸೈಟ್ಸ್ ನೋಡೋಕ್ಕೆ, ಅದು ಸಿಸ್ಟ್, ಟ್ರೋಫೋಸಾಯ್ಡ್ಸು ಇದನ್ನೆಲ್ಲ ನೋಡೋಕ್ಕೆ ಉಪಯೋಗಿಸ್ತಾರೆ. ಆ್ಯಂಡ್ 48 to 72 hours ಸ್ಯಾಂಪಲ್ನ ಸ್ಟೂಲ್ ವೆಯ್ಟ್ ನೋಡೋದಕ್ಕೆ ಉಪಯೋಗಿಸ್ತಾರೆ. ಆ್ಯಂಡ್ ಫ್ಯಾಟ್ ಕಂಟೆಂಟ್, ಫ್ಯಾಟ್ ಮ್ಯಾಲ್ ಅಬ್ಸಾರ್ಪ್ಷನ್ ಏನಾದರೂ ಇದ್ದರೆ ಅದರಲ್ಲಿ ಎಷ್ಟು ಫ್ಯಾಟ್ ಎಕ್ಸ್ಕ್ರೀಟ್ ಆಗ್ತಿದೆ ಫೀಸೀಸ್ನಲ್ಲಿ ಅಂತ ನೋಡೋದಕ್ಕೆ 48 to 72 hour ಸ್ಯಾಂಪಲ್ನ ಯೂಸ್ ಮಾಡ್ತೀವಿ. ಸ್ಟಿಯಟೋರಿಯಾ ಅಂದರೆ ಇಟ್ಸ್ ಎ ಕಂಡೀಷನ್ ವೇರ್ ದ ಫ್ಯಾಟ್ ಗೆಟ್ ಎಕ್ಸ್ಕ್ರೀಟೆಡ್ ಇನ್ ದ ಸ್ಟೂಲ್ ಆ್ಯಂಡ್ ಸಚ್ ಸ್ಟೂಲ್ಸ್ ಫ್ಲೋಟ್ ಆನ್ ದ ವಾಟರ್. ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ ಲೈಕ್ ರೆಡ್ಯೂಸಿಂಗ್ ಸಬ್ಸ್ಟಾನ್ಸಸ್ನ ನೋಡೋದಕ್ಕೆ to assessment of the chymotrypsin activity. Chymotrypsin ಇದು ಪ್ರೋಟಿಲೈಟಿಕ್ ಎಂಜೈಮ್ ಗೊತ್ತಿದೆ ಅಲ್ವಾ. ಸೊ ಈ ಎಂಜೈಮ್ ಆ್ಯಕ್ಟಿವಿಟಿಯನ್ನು ಅಸೆಸ್ ಮಾಡೋದಕ್ಕೆ 48 to 72 hour ಸ್ಯಾಂಪಲ್ನ ಉಪಯೋಗಿಸ್ತೇವೆ. ಸಿ ಬಿಫೋರ್ ಟೆಸ್ಟಿಂಗ್ ಸ್ಟೂಲ್ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ನೋಡ್ಕೋಬೇಕು. ಏನಾದರೂ ಲೂಸ್ ಸ್ಟೂಲ್ಸ್ ಆಗಿದ್ದರೆ ಅಥವಾ ವಾಟ್ರಿ ಸ್ಟೂಲ್ಸ್ ಆಗಿದ್ದರೆ ಆ ಥರ ಸ್ಟೂಲ್ಸ್ನ 1/2 hour ಮುಂಚೆನೇ ಟೆಸ್ಟ್ ಮಾಡಬೇಕು. ಬಿಕಾಸ್ ನಮಗೆ ಫ್ರೆಶ್ ಸ್ಯಾಂಪಲ್ನ ಟೆಸ್ಟ್ ಮಾಡಿದಾಗ ಲೈವ್ ಟ್ರೋಫೋಸಾಯ್ಡ್ಸ್ ಕಾಣಿಸುತ್ತೆ, ಅದು ಮೊಟೈಲ್ ಆಗ್ತಾ ಇರುತ್ತೆ. ಫಾರ್ಮಡ್ ಸ್ಟೂಲ್ ಆದರೆ
and formed stool means soft and solid ಆಗಿರುತ್ತೆ. ಆ ಸ್ಟೂಲ್ಸ್ ವಿ ಕ್ಯಾನ್ ಟೆಸ್ಟ್ ಅಪ್ ಟು 1 hour ಒಳಗಡೆ ನಾವು ಟೆಸ್ಟ್ ಮಾಡ್ಬೋದು. ಇನ್ ಕೇಸ್ ಆಫ್ ಎನಿ ಡಿಲೇ ಈಸ್ ಎಕ್ಸ್ಪೆಕ್ಟೆಡ್, ನಾವು 1 hourಗಿಂತ ಮುಂಚೆ ಮಾಡೋಕ್ಕಾಗೋದಿಲ್ಲ ಅಥವಾ 2 hourಗಿಂತ ಮುಂಚೆ ಮಾಡೋಕ್ಕಾಗಲ್ಲ ಅಂತಂದರೆ ವಿ ಕ್ಯಾನ್ ರೆಫ್ರಿಜರೇಟ್ ದ ಸ್ಯಾಂಪಲ್. ಓಕೆ, ಈಗ ಫ್ಯಾಟ್ ಕಂಟೆಂಟ್ ಎಲ್ಲ ಟೆಸ್ಟ್ ಮಾಡುವಾಗ ನಾವು ಯೂಶ್ವಲಿ 2 to 3 days ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಳ್ತೀವಿ ಅಲ್ವಾ, ಅದನ್ನ ನಾವು ಆಬ್ವಿಯಸ್ಲಿ ಏನು ಮಾಡಬೇಕು, ರೆಫ್ರಿಜರೇಟ್ನಲ್ಲೇ ಇಡಬೇಕಾಗುತ್ತೆ 2 to 8 degree ಸೆಲ್ಶಿಯಸ್ನಲ್ಲಿ. ಹಾಗೆ ಇಡೋಕ್ಕಾಗುತ್ತಾ? ಇಲ್ಲ. ನಿಮ್ಗೆ ಗೊತ್ತು, ಏನೇ ಬಾಡಿ ಫ್ಲೂಯಿಡ್ಸ್ನ ಸ್ಟೋರ್ ಮಾಡಬೇಕಂದ್ರೂ ವಿ ಹ್ಯಾವ್ ಟು ಆ್ಯಡ್ ಸಮ್ ಪ್ರಿಸರ್ವೇಟಿವ್ಸ್ ಅಂತ. ಸೊ polyvinyl alcohol and the formalin are the preservatives which use for stool. So formalin is most commonly used. ಇನ್ ಕೇಸ್ ಏನಾದರೂ ಸ್ಟೂಲ್ ಸ್ಯಾಂಪಲ್ನ ನೀವು ಕಲ್ಚರ್ಗೆ ಯೂಸ್ ಮಾಡ್ತೀರಾ ಅಂತಂತಂದರೆ ನಾವು ಪ್ರಿಸರ್ವೇಟಿವ್ನ ಆ್ಯಡ್ ಮಾಡಬಾರ್ದು. ಬಿಕಾಸ್ ಪ್ರಿಸರ್ವೇಟಿವ್ ಆ್ಯಡ್ ಮಾಡಿದರೆ ಇಫ್ ಬ್ಯಾಕ್ಟೀರಿಯಾ ಏನಾದರೂ ಪ್ರೆಸೆಂಟ್ ಇದ್ದರೆ ಸ್ಟೂಲಲ್ಲಿ ದಟ್ ಪ್ರಿಸರ್ವೇಟಿವ್ ಕಿಲ್ಸ್ ದ ಬ್ಯಾಕ್ಟೀರಿಯಾ. ಅದಕ್ಕೆ ಕಲ್ಚರ್ ಪರ್ಪಸ್ಸಿಗೆ ನೀವು ಪ್ರಿಸರ್ವೇಟಿವ್ನ ಆ್ಯಡ್ ಮಾಡಬಾರ್ದು ಸ್ಟೂಲ್ಗೆ. ಸಮ್ಟೈಮ್ಸ್ ಸ್ಟೂಲ್ ಸ್ಮಿಯರ್ ಇಟ್ಕೊಂಡು ಅದನ್ನು ಸ್ಟೇನ್ ಮಾಡಿ ತುಂಬ ದಿನದವರೆಗೆ ಅದನ್ನು ಸ್ಟೋರ್ ಮಾಡ್ಕೊಳ್ತಾರೆ. ಆವಾಗ ಫಾರ್ಮಾಲಿನ್ಗಿಂತ ಪಾಲಿವಿನೈಲ್ ಆಲ್ಕೋಹಾಲ್ ಬೆಟರ್. ಬಿಕಾಸ್ ಅದು ಮಾರ್ಫಾಲಜಿ ಆಫ್ ಟ್ರೋಫೋಸಾಯ್ಡ್ಸ್ ಅಥವಾ ಬೇರೆ ಏನಾದರೂ ಡೀಟೇಲ್ಸ್ ಇರುತ್ತಲ್ವ, ಅದು ಫೇಡ್ ಆಗ್ತಿರೋ ಥರ ನೋಡ್ಕೊಳ್ಳುತ್ತೆ. ಬಟ್ ಫಾರ್ಮಾಲಿನಲ್ಲಿ ಮಾಡೋದ್ರಿಂದ ಅದು ಸ್ವಲ್ಪ ಬೇಗ ಫೇಡ್ ಆಗಿಬಿಡುತ್ತೆ. ಸೊ ಫಾರ್ ದ ಫ್ಯೂಚರ್ ಯೂಸ್ ಪಾಲಿವಿನೈಲ್ ಆಲ್ಕೋಹಾಲ್ ಇಸ್ ಬೆಟರ್. ಈಗ ಯಾವುದೇ ಸ್ಯಾಂಪಲ್ನ ಕಲೆಕ್ಟ್ ಮಾಡಬೇಕು ಅಂದರೆ ಸಮ್ ಕಾಮನ್ ಪ್ರೊಸೀಜರ್ಸ್ ಇರುತ್ತೆ ಅಲ್ವಾ. ಸೊ ಸುಮ್ಮನೆ ಯಾವ್ಯಾವುದೋ ಕಂಟೈನರ್ನಲ್ಲಿ ಯಾವ್ಯಾವುದೋ ಬಾಟಲಲ್ಲೆಲ್ಲ ಸ್ಯಾಂಪಲ್ನ ಕಲೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಸ್ಟೂಲ್ ಸ್ಯಾಂಪಲ್ ಶುಡ್ ಬಿ ಕಲೆಕ್ಟೆಡ್ ಇನ್ ಎ ಕ್ಲೀನ್ ವೈಡ್ ಮೌತೆಡ್ ಸ್ಟೆರೈಲ್ ಕಂಟೈನರ್ ವಿತ್ ಪ್ರಾಪರ್ ಲೇಬ್ಲಿಂಗ್. ಕ್ಲೀನಾಗಿರಬೇಕು ಕಂಟೈನರು, ವೈಡ್ ಮೌತೆಡ್ ಆಗಿರಬೇಕು ಆ್ಯಂಡ್ ಸ್ಟೆರೈಲ್ ಆಗಿರಬೇಕು. ಲೇಬ್ಲಿಂಗ್ ಇನ್ ಸಮ್ ಲ್ಯಾಬ್ಸ್ ಸ್ಯಾಂಪಲ್ ಕಲೆಕ್ಟ್ ಆದಮೇಲೆ ಲೇಬಲ್ ಮಾಡ್ತಾರೆ, ಇನ್ ಸಮ್ ಲ್ಯಾಬ್ಸ್ ಕಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಲೇಬಲ್ ಮಾಡ್ತಾರೆ. ಇದೆಲ್ಲ ಆಯಾ ಲ್ಯಾಬಿಗೆ ಬಿಟ್ಟಿದ್ದು. ಆ ಲ್ಯಾಬ್ ಅಥವಾ ಹಾಸ್ಪಿಟಲ್ಸಲ್ಲಿ ಯಾವ ಥರ ಸೆಟಪ್ ಇರುತ್ತೆ, ಯಾವ ಥರ ಪ್ರೊಸೀಜರ್ ಇರುತ್ತೆ, ಆ ಪ್ರೊಸೀಜರ್ನು ಫಾಲೋ ಮಾಡಿರ್ತಾರೆ. ಬಟ್ ವಾಟ್ ಎವರ್ ವೆನ್ ಯು ಆರ್ ಅಬೌಟ್ ಟು ಟೆಸ್ಟ್, ನೀವು ಟೆಸ್ಟ್ ಮಾಡುವಾಗ ದಟ್ ಶುಡ್ ಬಿ ಲೇಬಲ್ಡ್ ಪ್ರಾಪರ್ಲಿ ವಿತ್ ದ patient's name, age, if possible the clinical history of the patient is also important. Okay, I mean clinical history no idre better anta. So we can correlate the clinical history with our diagnosis. So the patient's name or sample number or lab number, age with clinical history, idella tumba important. And the precaution should be taken that ಯಾವಾಗಲೂ ಸ್ಯಾಂಪಲ್ ಯೂರಿನ್ ಜೊತೆ ಮಿಕ್ಸ್ ಆಗಿರಬಾರ್ದು, ಕಂಟಾಮಿನೇಟ್ ಆಗಿರಬಾರ್ದು. ಬಿಕಾಸ್ ಸಮ್ಟೈಮ್ಸ್ ಯೂರಿನ್ ಕ್ಯಾನ್ ಕಿಲ್ ಸಮ್ ಬ್ಯಾಕ್ಟೀರಿಯಾ ಆ್ಯಂಡ್ ಸಮ್ ಟ್ರೋಫೋಸಾಯ್ಡ್ಸ್ ಪ್ರೆಸೆಂಟ್ ಇನ್ ದ ಫೀಸಿಸ್. ಅದಕ್ಕೆ ಇದು ಯಾವತ್ತೂ ಯೂರಿನಲ್ಲಿ ಕಂಟಾಮಿನೇಟ್ ಆಗಿರಬಾರ್ದು. ಆ್ಯಂಡ್ ಆಲ್ಸೋ 48 hour ಮುಂಚೆ ಟೆಸ್ಟ್ ಮಾಡೋ 48 hour ಮುಂಚೆಯಿಂದ ನಾವು ಯಾವ ಆ್ಯಂಟಿ ಮಲೇರಿಯಲ್ ಡ್ರಗ್ಸ್ ಲೈಕ್ ಆ್ಯಂಟಿಬಯೋಟಿಕ್ಸ್ ಈ ಥರ ಯಾವ ಡ್ರಗ್ಸ್ನು ತಗೊಂಡಿರಬಾರ್ದು. ದೇ ಮೈಟ್ ಮಾಸ್ಕ್ ದ ಪ್ರೆಸೆನ್ಸ್ ಆಫ್ ಬ್ಯಾಕ್ಟೀರಿಯಾ ಆರ್ ಪ್ಯಾರಾಸೈಟ್ಸ್. ಸೊ ನಮಗೆ ಫಾಲ್ಸ್ ನೆಗೆಟಿವ್ ರಿಸಲ್ಟ್ಸ್ ಬರುತ್ತೆ ಹೀಗೆ ಮಾಡಿದರೆ. ಓಕೆ, ದೆನ್ ಅಂಡರ್ ವಾಟ್ ಕಂಡೀಷನ್ಸ್ ಯು ಹ್ಯಾವ್ ಟು ರಿಜೆಕ್ಟ್ ದ ಸ್ಯಾಂಪಲ್? ಸುಮ್ಮನೆ ಸ್ಯಾಂಪಲ್ ತಂದು ಕೊಟ್ಟಿದ ತಕ್ಷಣ ರಿಸೀವ್ ಮಾಡ್ಕೊಂಡು ಟೆಸ್ಟ್ ಮಾಡಿಬಿಡೋದಕ್ಕಾಗುತ್ತಾ? ಸೊ ಈ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ನೋಡಬೇಕು. ಓಕೆ, ನಿಮಗೆ ಗೊತ್ತು ಹೇಗೆ ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕು ಅಂತ. ಸೊ ಯು ಕ್ಯಾನ್ ಟೆಲ್ ಇವಾಗ ಏನು ಕಂಡೀಷನ್ಸ್ ಇದೆ ನಾವು ಸ್ಯಾಂಪಲ್ನ ರಿಜೆಕ್ಟ್ ಮಾಡಬೇಕು ಅಂತ. ಸಪೋಸ್ ಏನಾದರೂ ಕಂಟೈನರ್ ಸ್ಟೆರೈಲ್ ಆಗಿಲ್ಲ ಅಂತಂದರೆ, ಏನಾದ್ರು ಚೆನ್ನಾಗಿಲ್ಲ ಅಂತ ಅನಿಸಿದರೆ ಆ ಟೈಮ್ನಲ್ಲಿ ಸ್ಯಾಂಪಲ್ನ ರಿಸೀವ್ ಮಾಡಬಾರ್ದು. ಆ್ಯಂಡ್ ಲೇಬ್ಲಿಂಗ್ ಈಸ್ ಇಂಪಾರ್ಟೆಂಟ್. ನಾವಾಗಲೇ ಹೇಳಿದೆ ಅಲ್ವಾ, ಲೇಬ್ಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಐಡೆಂಟಿಫಿಕೇಷನ್ ಆಫ್ ದ ಪೇಷಂಟ್ ID ಎಲ್ಲ ಕರೆಕ್ಟಾಗಿ ಇರಬೇಕು. ಆ್ಯಂಡ್ ಕಂಟೈನರ್ ಏನಾದರೂ ಲೀಕ್ ಆಗ್ತಿದ್ರೆ, ಸ್ಯಾಂಪಲ್ ಟ್ರಾನ್ಸ್ಪೋರ್ಟರ್ ಏನಾದರೂ ಲೀಕ್ ಆಗ್ತಿದ್ರೆ ಅದನ್ನು ರಿಸೀವ್ ಮಾಡಬಾರ್ದು. ಇಫ್ ದ ಸ್ಯಾಂಪಲ್ ಈಸ್ ಮಿಕ್ಸ್ಡ್ ವಿತ್ ದ ಯೂರಿನ್ ಅಥವಾ ಯಾವುದಾದ್ರು ಫಿಕ್ಸೇಟಿವ್ಸ್ ಜೊತೆನೋ ಅಥವಾ ಯಾವುದಾದ್ರು ಅಡಿಟಿವ್ಸ್ ಜೊತೆನೋ ಮಿಕ್ಸ್ ಆಗಿದ್ದರೆ ಆ ಟೈಮ್ನಲ್ಲೂ ಸ್ಯಾಂಪಲ್ನ ರಿಸೀವ್ ಮಾಡಬಾರ್ದು. ಆ್ಯಂಡ್ ಸ್ಪೆಸಿಮನ್ ಏನಾದರೂ ಡ್ರೈ ಅಂತ ಅನಿಸಿದರೆ ಅದನ್ನು ರಿಸೀವ್ ಮಾಡಬಾರ್ದು. ಏಕೆಂದರೆ ನಾವು ಯಾವಾಗಲೂ ಫ್ರೆಶ್ ಸ್ಯಾಂಪಲ್ನೇ ಎಕ್ಸಾಮೈನ್ ಮಾಡಬೇಕು ಫಾರ್ ಬೆಟರ್ ರಿಸಲ್ಟ್ಸ್, ಮೀನ್ಸ್ ಫಾರ್ ಅಕ್ಯುರೇಟ್ ರಿಸಲ್ಟ್ಸ್. ಓಕೆ, ನಮಗೆ ಇಲ್ಲಿವರೆಗೂ ಸ್ಟೂಲ್ ಅಂದರೆ ಏನು, ಅದ್ರ ಕಾಂಪೋಸಿಷನ್ ಏನು, ಮತ್ತು ಕಲೆಕ್ಷನ್ ಮೆಥಡ್, ಮತ್ತು ಯಾವ್ಯಾವ ಟೈಮ್ನಲ್ಲಿ ಏನೇನು ಪ್ರಿಕಾಷನ್ಸ್ ತೊಗೋಬೇಕು ಕಲೆಕ್ಟ್ ಮಾಡೋಕ್ಕಿಂತ ಮುಂಚೆ, ಆ್ಯಂಡ್ ಯಾವ್ಯಾವ ಟೈಮ್ನಲ್ಲಿ ಸ್ಯಾಂಪಲ್ನ ರಿಜೆಕ್ಟ್ ಮಾಡಬೇಕು.
ಯಾವ್ಯಾವ ಟೈಮ್ನಲ್ಲಿ ರಿಜೆಕ್ಟ್ ಮಾಡಬೇಕು ಅಂತ ಗೊತ್ತಾಯಿತು. ಈಗ ನೆಕ್ಸ್ಟ್ ಫಿಸಿಕಲ್ ಎಕ್ಸಾಮಿನೇಷನ್ ಆಫ್ ದ ಫೀಸಿಸ್ ಹೇಗೆ ಮಾಡೋದು ಅಂತ ನೋಡೋಣ. In physical examination, we look for the color, the volume, the consistency of the stool sample, along with the presence or absence of mucus, pus, and the blood. So the color, what is the normal color of the feces? It is brown in color because of the stercobilinogen or stercobilin. ಯೂರಿನ್ ಕಲರ್ಗೆ ರೆಸ್ಪಾನ್ಸಿಬಲ್ ಆಗಿರೋದು ಯಾವುದು? ಯೂರೋಬಿಲಿನೋಜನ್, ಕರೆಕ್ಟು. ಹಾಗೆಯೇ ಬ್ರೌನ್ ಕಲರ್ ಫೀಸಸ್ಗೆ ರೆಸ್ಪಾನ್ಸಿಬಲ್ ಆಗುತ್ತೆ ಸ್ಟೆರ್ಕೋಬಿಲಿನೋಜನ್. ದಿಸ್ ಇಸ್ ದ ನಾರ್ಮಲ್ ಫೀಸಸ್ ಕಲರ್. ಯಾವ್ಯಾವ ಕಂಡೀಷನ್ಸಲ್ಲಿ ಕಲರ್ ಆಫ್ ದ ಫೀಸಸ್ ಚೇಂಜ್ ಆಗುತ್ತೆ ಆ್ಯಂಡ್ ಯಾವ್ಯಾವ ಕಲರ್ಸ್ ಅಲ್ಲಿ ಎಕ್ಸ್ಕ್ರೀಟ್ ಆಗುತ್ತೆ ಅಂತಂದರೆ, ಲೈಕ್ ಫಸ್ಟ್ ಒಂದು ಬಂದು ಬ್ಲ್ಯಾಕ್ ಕಲರ್. ಬ್ಲ್ಯಾಕ್ ಕಲರ್ ಯಾವಾಗಿರುತ್ತೆ ಅಂದರೆ, ಇದು ಬ್ಲೀಡಿಂಗಿಂದ ಅಪ್ಪರ್ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಟ್ರ್ಯಾಕ್ಟ್, ಅಪ್ಪರ್ GIT ಪಾರ್ಟ್ಸ್ನಲ್ಲಿ ಏನಾದರೂ ಅಬ್ಸ್ಟ್ರಕ್ಷನ್ಸ್ ಇದ್ದಾಗ, ಏನಾದರೂ ಡ್ಯಾಮೇಜ್ ಆಗಿದ್ದರೆ, ಲೈಕ್ ಏನು ಸ್ಟೊಮಕ್ ಅಥವಾ ಈಸೋಫೇಗಸ್ ತಡಿಯೋಡಿನಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದಾಗ ಬ್ಲ್ಯಾಕ್ ಕಲರ್ ಫೀಸಸ್ ಎಕ್ಸ್ಕ್ರೀಟ್ ಆಗುತ್ತೆ. ಬ್ರಿಕ್ ರೆಡ್ or ಬ್ರೈಟ್ ರೆಡ್ ಕಲರ್ ಫೀಸಸ್ ಯಾವಾಗ ಎಕ್ಸ್ಕ್ರೀಟ್ ಆಗುತ್ತೆ ಅಂತಂದರೆ, ಬ್ಲೀಡಿಂಗ್ ಪೈಲ್ಸ್ ಇರುವಾಗ ಆ್ಯಂಡ್ ಬ್ಲೀಡಿಂಗ್ ಇನ್ ಲಾರ್ಜ್ ಇಂಟೆಸ್ಟೈನ್ ಏನಾದರೂ ಬ್ಲೀಡ್ ಆಗ್ತಿದ್ರೆ, ಸಮ್ಟೈಮ್ಸ್ ಈ ವಾರ್ಮ್ಸ್ ಇರುತ್ತೆ ಅಲ್ವಾ, ಪ್ಯಾರಾಸೈಟಿಕ್ ವಾರ್ಮ್ಸ್, ಎಸ್ಪೆಷಲಿ ದ ಹುಕ್ ವಾರ್ಮ್ಸ್, ಅದೆಲ್ಲ ಬ್ಲಡ್ ಸಕಿಂಗ್ ಆರ್ಗ್ಯಾನಿಸಮ್ಸ್, ಬ್ಲಡ್ ಸಕಿಂಗ್ ಪ್ಯಾರಾಸೈಟ್ಸ್. ಒಂದು ಕಡೆ ಕಚ್ಕೊಂಡಿರುತ್ತೆ, ಮತ್ತು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಆ ಏರಿಯಾನ ಬಿಟ್ಟು ಮತ್ತೆ ಇನ್ನೊಂದು ಕಡೆಗೆ ಹೋಗುತ್ತೆ. ಆವಾಗ ಅದೆಲ್ಲಿ ಮುಂಚೆ ಬೈಟ್ ಮಾಡಿತ್ತು ಅಲ್ಲಿಂದ ಬ್ಲೀಡ್ ಆಗ್ತಾ ಇರುತ್ತೆ ಆ ಥರ ಟೈಮಲ್ಲಿ. ಆ್ಯಂಡ್ ಅನ್ಡೈಜೆಸ್ಟೆಡ್ ಟೊಮ್ಯಾಟೋಸ್ ಏನಾದರೂ ಡೈಜೆಸ್ಟ್ ಅಂದರೆ ರೆಡ್ ಕಲರ್, ಲೈಕ್ ಬೀಟ್ರೂಟ್ ಅನ್ನೋಲ್ಲ, ಅದೆಲ್ಲ ಸರಿಯಾಗಿ ಡೈಜೆಸ್ಟ್ ಆಗಿಲ್ಲ ಅಂತಂದರೆ ಆ ಟೈಮಲ್ಲಿ ಬ್ರೈಟ್ ರೆಡ್ ಕಲರ್ ಫೇಸಸ್ ಎಕ್ಸ್ಕ್ರೀಟ್ ಆಗುತ್ತೆ. ನೆಕ್ಸ್ಟ್ ಕ್ಲೇ ಕಲರ್ಡ್ ಮೀನ್ಸ್ ಗ್ರೇಯಿಶ್ ವೈಟ್ ಕಲರ್. ಯಾವಾಗ ಅಂದರೆ ಬಿಲಿಯರಿ ಅಬ್ಸ್ಟ್ರಕ್ಷನ್ಸ್, ಬೈಲ್ ಜ್ಯೂಸ್ ಪಾಸ್ ಆಗೋ ರೂಟ್ನಲ್ಲಿ ಏನಾದರೂ ಅಬ್ಸ್ಟ್ರಕ್ಷನ್ಸ್ ಇರುವಾಗ ಕ್ಲೇ ಕಲರ್ಡ್ ಫೇಸಸ್ ಎಕ್ಸ್ಕ್ರೀಟ್ ಆಗುತ್ತೆ. ಸಿಲ್ವರಿ ಯಾವಾಗ ಬರುತ್ತೆ ಅಂತಂದರೆ, ಇಟ್ಸ್ ಇನ್ ದ ಕ್ಯಾನ್ಸರ್ ಆಫ್ ಆಂಪಲ್ ಆಫ್ ವೈಟರ್. ಆಂಪಲ್ ಆಫ್ ವೈಟರ್ ಅಂದರೆ ಇಸ್ ದ ಜಾಯ್ನಿಂಗ್ ಆಫ್ ಪ್ಯಾಂಕ್ರಿಯಾಟಿಕ್ ಡಕ್ಟ್ ಆ್ಯಂಡ್ ಬೈಲ್ ಡಕ್ಟ್. ನೆಕ್ಸ್ಟ್ ವಾಲ್ಯೂಮ್. ನಾನು ಬಿಗಿನಿಂಗ್ನಲ್ಲೇ ಹೇಳಿದ್ದೀನಿ, ನಾರ್ಮಲ್ ವಾಲ್ಯೂಮ್ ಆಫ್ ಫೀಸಸ್ ಪರ್ ಡೇ 100 to 200 grams ಅಂತ. ಸೊ ಯಾವಾಗ ವಾಲ್ಯೂಮ್ ಜಾಸ್ತಿ ಆಗುತ್ತೆ ಅಂತಂದರೆ, ಸ್ಟಿಯಟೋರಿಯಾ ಅಂತಂದರೆ ಎ ಕಂಡೀಷನ್ in which the fat get excreted in the feces, and such feces floats on the water. ಅದು ಕ್ವಾಂಟಿಟಿನೂ ಜಾಸ್ತಿ ಆಗಿರುತ್ತೆ. ಫ್ರೋದಿ ಪೇಲ್ ಕಲರ್ ಮತ್ತು ತುಂಬ ಫಾಲ್ ಸ್ಮೆಲ್ಲಿಂಗ್ ಇರುತ್ತೆ ಸ್ಟಿಯಟೋರಿಯಲ್ಲಿ. ಆ್ಯಂಡ್ ಡಯೇರಿಯಾದಲ್ಲೂ ವಾಲ್ಯೂಮ್ ಸ್ಲೈಟ್ಲಿ ಇನ್ಕ್ರೀಸ್ ಆಗುತ್ತೆ ಅಲಾಂಗ್ ವಿತ್ ದ ಇಂಡೈಜೆಷನ್ ಆಫ್ ಕಾರ್ಬೋಹೈಡ್ರೇಟ್. ಯೂಶಲಿ ದ ಕಾರ್ಬೋಹೈಡ್ರೇಟ್ಸ್ ಇನ್ಕ್ರೀಸಸ್ ದ ಬಲ್ಕ್ ಆಫ್ ದ ಫೀಸಸ್. So what about the consistency? Normal stool consistency, soft and formed ಅಂದರೆ ಸಾಲಿಡ್ ಅಂತ. when it becomes pale, bulky, frothy ಅಂದರೆ ಇನ್ ಪೂರ್ ಫ್ಯಾಟ್ ಡೈಜೆಷನ್, ಆಗಲೇ ಹೇಳಿದೆ ಅಲ್ಲ ಸ್ಟಿಯಟೋರಿಯಾ ಅಂತ. ಸೊ ಅದರಲ್ಲಿ ಲಾರ್ಜ್ ವಾಲ್ಯೂಮ್ ಇರುತ್ತೆ ಸ್ಟೂಲು, ಫ್ರೋದಿ ಆ್ಯಂಡ್ ಪೇಲ್ ಕಲರ್ ಇರುತ್ತೆ. ಆ್ಯಂಡ್ ಇಟ್ ಬಿಕಮ್ಸ್ ಹಾರ್ಡ್ ಇನ್ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಇರುವಾಗ ಇಟ್ ಬಿಕಮ್ಸ್ ವೆರಿ ಹಾರ್ಡ್. If they feel difficulty to excrete to pass the stool, and it becomes flattened and ribbon like. ಯಾವಾಗ ಅಂತಂದರೆ ಅಬ್ಸ್ಟ್ರಕ್ಷನ್ಸ್ ಇನ್ ದ ಲುಮೆನ್ ಆಫ್ ದ ಬೊವೆಲ್ ಅಂತಂದರೆ ಏನು, ಇಂಟೆಸ್ಟೈನ್ ಅಂತ ಅರ್ಥ. ಇಂಟೆಸ್ಟೈನ್ ಅಬ್ಸ್ಟ್ರಕ್ಷನ್ಸ್ ಇದ್ದಾಗ ಆ್ಯಂಡ್ ನ್ಯಾರೋಯಿಂಗ್ ಆಫ್ ರೆಕ್ಟಮ್ ಏನಾದರೂ ಚಿಕ್ಕದಾಗಿದ್ದರೆ ಆ ಟೈಮಲ್ಲಿ ಈ ಥರ ಸ್ಟೂಲ್ಸ್ ಎಕ್ಸ್ಕ್ರೀಟ್ ಆಗುತ್ತೆ. ವಾಟರಿ ಯಾವಾಗ ಆಗುತ್ತೆ ಅಂದರೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇರುವಾಗ ವಾಟರಿ ಸ್ಟೂಲ್ಸ್, ಲೈಕ್ ವಾಟರಿ ಡಯೇರಿಯಾ ಬರುತ್ತೆ. ಆ್ಯಂಡ್ ರೈಸ್ ವಾಟರ್ ಸ್ಟೂಲ್ಸ್ ಇನ್ ಕಾಲರಾ is a disease caused by Vibrio cholerae, the bacteria. ಸ್ಟೂಲ್ ಮೆಟೀರಿಯಲ್ಲೇ ಇರೋದಿಲ್ಲ, ಅಲ್ಲಿ ಸ್ವಲ್ಪನೂ ಫೀಕಲ್ ಕಂಟೆಂಟೇ ಇರೋಲ್ಲ, ಫೀಕಲ್ ಮೆಟೀರಿಯಲ್ಲೇ ಇಲ್ಲ, ಜಸ್ಟ್ ರೈಸ್ ವಾಟರ್ ಸ್ಟೂಲ್ ಇರುತ್ತೆ ಕಾಲರಾದಲ್ಲಿ. ನೆಕ್ಸ್ಟ್ ಮ್ಯೂಕಸ್.
ಸ್ಮಾಲ್ ಕ್ವಾಂಟಿಟಿ ಆಫ್ ಮ್ಯೂಕಸ್ ಈಸ್ ನಾರ್ಮಲ್, ಬಟ್ ಅದು ನಮ್ಮ ನೇಕೆಡ್ ಐಗೆ ಕಾಣಿಸೋದಿಲ್ಲ. ನೇಕೆಡ್ ಐಗೆ ಕಾಣಿಸುವಷ್ಟು ಮ್ಯೂಕಸ್ ಪ್ರೊಡ್ಯೂಸ್ ಆಗ್ತಿದೆ ಅಂತಂದರೆ ಅದು ಪೆಥಾಲಜಿಕಲ್ ಅಂತ ಅರ್ಥ. ಯಾವಾಗ ಎಕ್ಸೆಸಿವ್ ಕ್ವಾಂಟಿಟಿನಲ್ಲಿ ಮ್ಯೂಕಸ್ ಎಕ್ಸ್ಕ್ರೀಟ್ ಆಗ್ತಿರುತ್ತೆ ಅಂತಂದರೆ ಇಂಟೆಸ್ಟಿನಲ್ಲು ಇನ್ಫೆಕ್ಷನ್ ಆಗಿದ್ದಾಗ, ಪ್ಯಾರಾಸೈಟಿಕ್ ವಾರ್ಮ್ಸಿಂದ ಅಥವಾ ಬ್ಯಾಕ್ಟೀರಿಯಾಸಿಂದ ಏನಾದ್ರು ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್ಸ್ ಇದ್ದಾಗ ಎಕ್ಸೆಸಿವ್ ಕ್ವಾಂಟಿಟಿನಲ್ಲಿ ಮ್ಯೂಕಸ್ ಎಕ್ಸ್ಕ್ರೀಟ್ ಆಗುತ್ತೆ. ಎಂಟೈರ್ಲಿ ಮ್ಯೂಕಸ್ ವಿತ್ ಬ್ಲಡ್, ಸ್ಟ್ರೀಕ್ಸ್ ಆಫ್ ಬ್ಲಡ್ ಯಾವಾಗಿರುತ್ತೆ ಅಂತಂದರೆ ಡಿಸೆಂಟ್ರಿನಲ್ಲಿ. ನಿಮಗೆ ಹೇಳಿದಾಗಲೇ ಡಿಸೆಂಟ್ರಿನಲ್ಲಿ ತುಂಬ ಲಾರ್ಜ್ ಅಮೌಂಟಲ್ಲಿ ಮ್ಯೂಕಸ್ ಎಕ್ಸ್ಕ್ರೀಟ್ ಆಗ್ತಿರುತ್ತೆ ಅಲಾಂಗ್ ವಿತ್ ದ ಬ್ಲಡ್. ಸ್ಟೂಲ್ ಮೆಟೀರಿಯಲ್ಲು ತುಂಬ ಕಡಿಮೆ ಇರುತ್ತೆ. ಅಲಾಂಗ್ ವಿತ್ ಕೊಲೈಟಿಸ್ ಕೊಲಾನ್ ಕೇಳಿದ್ರೆ ಅಲ್ವಾ, ಕೊಲಾನ್ ಎಲ್ಲಿ ಬರುತ್ತೆ, ಯಾವ ಪಾರ್ಟ್ನಲ್ಲಿ ಬರುತ್ತೆ? ಅಸೆಂಡಿಂಗ್ ಕೊಲಾನ್, ಡಿಸೆಂಡಿಂಗ್ ಕೊಲಾನ್, ಸಿಗ್ಮಾಯ್ಡ್, ಟ್ರಾನ್ಸ್ವರ್ಸ್ ಕೊಲಾನ್ ಇದೆಲ್ಲ ಕೇಳಿದ್ರಲ್ವ, ಲಾರ್ಜ್ ಇಂಟೆಸ್ಟೈನ್ ಪಾರ್ಟ್. ಸೊ ಆ ಕೊಲಾನ್ ಏನಾದರೂ ಇನ್ಫ್ಲೇಮ್ಡ್ ಆದಾಗ, ಕೂತ್ಕೊಂಡಾಗ ಮ್ಯೂಕಸ್ ಆ್ಯಂಡ್ ಸ್ಟ್ರೀಕ್ಸ್ ಆಫ್ ಬ್ಲಡ್ ಇನ್ ಫೀಕಲ್ ಮೆಟೀರಿಯಲ್ ಎಕ್ಸ್ಕ್ರೀಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ದ ಪಸ್ ಆ್ಯಂಡ್ ದ ಬ್ಲಡ್. ಯೂಶ್ವಲಿ ಪಸ್ ಮತ್ತು ಬ್ಲಡ್ ಎರಡೂ ಆಬ್ಸೆಂಟ್ ಇರುತ್ತೆ ನಾರ್ಮಲ್ ಫೀಸಸಲ್ಲಿ. ಅಂಡರ್ ವಾಟ್ ಕಂಡೀಷನ್ಸ್ ದ ಪ್ರೆಸೆಂಟ್ ಅಂತಂದರೆ ಇನ್ ಅಲ್ಸರೇಟಿವ್ ಕೊಲೈಟಿಸ್. ಅಲ್ಸರ್ ಅಂತಂದರೆ ಹುಣ್ಣಾಗೋದು ಅಂತ. ಕೊಲೈಟಿಸ್ ಅಂತಂದರೆ ಅವಾಗಲೇ ಹೇಳಿದ್ನಲ್ವ, ಇನ್ಫ್ಲಮೇಷನ್ ಆಗಿರುತ್ತೆ ಕೊಲಾನು. ಆ್ಯಂಡ್ ಬೆಸಿಲರಿ ಡಿಸೆಂಟ್ರಿನಲ್ಲಿ ಅಂದರೆ ಬ್ಯಾಕ್ಟೀರಿಯಾ ಯೂಶ್ವಲಿ ದೇ ಕಾಸ್ ಪಯೋಜೆನಿಕ್ ಇನ್ಫೆಕ್ಷನ್ಸ್. ಪಯೋ ಮೀನ್ಸ್ ಪಸ್ ಅಂತ ಅರ್ಥ. ಆ್ಯಂಡ್ ಅಲ್ಸರೇಟಿವ್ ಕಾರ್ಸಿನೋಮಾ. ಈಗ ಅಲ್ಸರ್ಗೆ ಏನಾದರೂ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂತಂತಂದರೆ ಇನ್ ಲೇಟರ್ ಡೇಸ್ ಇಟ್ ವಿಲ್ ಟರ್ನ್ ಇಂಟು ಕ್ಯಾನ್ಸರ್, ಕಾರ್ಸಿನೋಮಾ. ಸೊ ಈ ಕಂಡೀಷನ್ಸ್ನಲ್ಲಿ ಬ್ಲಡ್ ಮತ್ತು ಪಸ್ ಎರಡೂ ಫೀಸಸಲ್ಲಿ ಪ್ರೆಸೆಂಟ್ ಇರುತ್ತೆ. ಕಾರ್ಸಿನೋಮಾ ಲೈಕ್ ರೆಕ್ಟಲ್ ಕಾರ್ಸಿನೋಮಾ, ಕೊಲಾನ್ ಕಾರ್ಸಿನೋಮಾ, ಈ ಥರ ಕೇಸ್ಗಳಲ್ಲಿ ವಿ ಕ್ಯಾನ್ ಸಿ ಪಸ್ ಆ್ಯಂಡ್ ಬ್ಲಡ್ ಇನ್ ದ ಫೀಸಸ್. So now the chemical examination of the stool, and in chemical examination of the stool we look for the following things: occult blood, excess fat excrete ಏನಾದರೂ ಆಗ್ತಿದೆಯಾ, ಲೈಕ್ ಇನ್ ಮ್ಯಾಲಬ್ಸಾರ್ಪ್ಷನ್ ನಲ್ಲಿ, ಅಂದರೆ ಫ್ಯಾಟ್ ಮ್ಯಾಲಬ್ಸಾರ್ಪ್ಷನಲ್ಲಿ, ಸ್ಟಿಯಟೋರಿಯಾ ಆ್ಯಂಡ್ ಆಲ್, ಅದರಲ್ಲೆಲ್ಲ ಜಾಸ್ತಿ ಫ್ಯಾಟ್ ಎಕ್ಸ್ಕ್ರೀಟ್ ಆಗ್ತಾ ಇರುತ್ತೆ ಫೀಸಸ್ನಲ್ಲಿ, ಅದನ್ನು ಚೆಕ್ ಮಾಡೋದಕ್ಕೆ. ಆ್ಯಂಡ್ ಫಾರ್ ದ ಪ್ರೆಸೆನ್ಸ್ ಆಫ್ ರಿಡ್ಯೂಸಿಂಗ್ ಶುಗರ್ಸ್ ಅಲಾಂಗ್ ವಿತ್ ದ ಫೀಕಲ್ pH, ಈ ಥಿಂಗ್ಸ್ನ ನಾವು ಕೆಮಿಕಲ್ ಎಕ್ಸಾಮಿನೇಷನ್ನಲ್ಲಿ ನೋಡ್ತೀವಿ. ಸೊ ವಾಟ್ ಈಸ್ ಅಕಲ್ಟ್ ಬ್ಲಡ್? ಅಕಲ್ಟ್ ಈಸ್ ನಥಿಂಗ್ ಬಟ್ ಹಿಡನ್ ಅಂತ ಅರ್ಥ. ನಾವು ಗ್ರಾಸ್ ಎಕ್ಸಾಮಿನೇಷನ್ ಮಾಡುವಾಗ ಕಾಣಿಸಲ್ಲ, ಅಲ್ಲಿ ಅದ್ರಲ್ಲಿ ಬ್ಲಡ್ ಇದೆ ಅಂತ ನಮಗೆ ಗೊತ್ತಾಗಲ್ಲ. ಬಟ್ ಕೆಮಿಕಲ್ ಎಕ್ಸಾಮಿನೇಷನ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಅದನ್ನು ನಾವು ಅಕಲ್ಟ್ ಬ್ಲಡ್ ಅಂತ ಕರಿತೀವಿ. ಸೊ ಪ್ರೆಸೆನ್ಸ್ ಆಫ್ ಬ್ಲಡ್ ಇನ್ ಫೀಸಿಸ್ ವಿಚ್ ಈಸ್ ನಾಟ್ ಅಪ್ಯಾರೆಂಟ್ ಆನ್ ಗ್ರಾಸ್ ಎಕ್ಸಾಮಿನೇಷನ್, ಅಂದರೆ ರಕ್ತ ಇದೆ ಅಂತ ನಮಗೆ ಗ್ರಾಸ್ ಎಕ್ಸಾಮಿನೇಷನ್ ಮಾಡುವಾಗ ಗೊತ್ತಾಗಲ್ಲ. ಆ್ಯಂಡ್ ವಿಚ್ ಕ್ಯಾನ್ ಬಿ ಡಿಟೆಕ್ಟೆಡ್ ಬೈ ಕೆಮಿಕಲ್ ಟೆಸ್ಟ್ ಈಸ್ ಕಾಲ್ಡ್ ಅಕಲ್ಟ್ ಬ್ಲಡ್. ಆದರೆ ಕೆಮಿಕಲ್ ಎಕ್ಸಾಮಿನೇಷನಿಂದ ನಾವು ಅದನ್ನ ಡಿಟೆಕ್ಟ್ ಮಾಡ್ಬೋದು. ಅದನ್ನು ನಾವು ಅಕಲ್ಟ್ ಬ್ಲಡ್ ಅಂತ ಕರಿತೀವಿ. ಹಿಡನ್ ಅಂತಂದರೆ ಏನು? ಕಾಣಿಸ್ದೇ ಇರೋದು ಅಂತ. ಅಂದರೆ ನಾವು ನೇಕೆಡ್ ಐಗೆ ಕಾಣಿಸೋದಿಲ್ಲ, ಬಟ್ ಕೆಮಿಕಲ್ ಎಕ್ಸಾಮಿನೇಷನ್ ಮಾಡಿದಾಗ ಗೊತ್ತಾಗುತ್ತೆ ಬ್ಲಡ್ ಇದೆ ಅಂತ. ಅದನ್ನು ನಾವು ಅಕಲ್ಟ್ ಬ್ಲಡ್ ಅಂತ ಕರಿತೀವಿ. ಸೊ ಯಾವ್ಯಾವ ಕಂಡೀಷನ್ಸಲ್ಲಿ ಅಕಲ್ಟ್ ಬ್ಲಡ್ ಇರುತ್ತೆ ಸ್ಟೂಲಲ್ಲಿ ಅಂದರೆ ಇನ್ ಹುಕ್ವಾಮ್ಸ್ ಇನ್ಫೆಕ್ಷನ್ಸ್. ಆ ಹುಕ್ವಾಮ್ಸ್ ಅಂದರೆ ಆಂಕೈಲೋಸ್ಟೋಮಾ ಡಿಯೋಡಿನೇಲ್, ಇದೆಲ್ಲ ಹುಕ್ವಾಮ್ಸ್ ಅಂದರೆ ಇದು ಇನ್ನೊಂದು ಹೆಸರು. ಹುಕ್ವಾಮ್ಗೆ ಇನ್ನೊಂದು ಹೆಸರು ಆಂಕೈಲೋಸ್ಟೋಮಾ ಡಿಯೋಡಿನೇಲ್ ಅಂತ. ಸೊ ನಾನು ಈ ವಿಡಿಯೋ ಆಲ್ರೆಡಿ ಒಂದು ಸತಿ ಹೇಳಿದ್ದೀನಿ. ಆ ಹುಕ್ವಾಮ್ಸ್ ಏನು ಮಾಡುತ್ತೆ, ನಮ್ಮ ಇಂಟೆಸ್ಟೈನ್ನ ಅದ್ರದ್ದು ಮೌತ್ ಪಾರ್ಟ್ಸಿಂದ ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ. ಒಂದು ಸ್ವಲ್ಪ ಹೊತ್ತಾದಮೇಲೆ ಆ ಜಾಗನ ಬಿಟ್ಟು ಮತ್ತೆ ಬೇರೆ ಜಾಗಕ್ಕೆ ಹೋಗಿ ಅದ್ರ ಮೌತ್ ಪಾರ್ಟಿಂದ ಅಟ್ಯಾಚ್ ಆಗುತ್ತೆ ಇಂಟೆಸ್ಟೈನ್ಗೆ. ಆವಾಗ ಹಿಂದೆ ಏನು ಹಿಡ್ಕೊಂಡಿತ್ತಲ್ಲ ಇಂಟೆಸ್ಟೈನ್ನ, ಅಲ್ಲಿಂದ ಬ್ಲೀಡ್ ಆಗೋಕ್ಕೆ ಶುರುವಾಗ್ತಾ ಇರುತ್ತೆ. ಸೊ ಈ ಟೈಮ್ನಲ್ಲಿ ಈ ಥರ ಹುಕ್ವಾಮ್ಸ್ ಇನ್ಫೆಕ್ಷನ್ ಇದ್ದಾಗ ಅಕಲ್ಟ್ ಬ್ಲಡ್ ಇರುತ್ತೆ ಸ್ಟೂಲಲ್ಲಿ. ಆ್ಯಂಡ್ ಅಮೀಬಿಯಾಸಿಸ್, ಈಗ ಎಂಟಮೀಬಾ ಹಿಸ್ಟೋಲಿಟಿಕ ಎಲ್ಲ ಅಮೀಬಾಸ, ಅದರಿಂದ ನಮಗೇನಾದರೂ ಡಿಸೆಂಟ್ರಿ ಲೈಕ್ ಡಯೇರಿಯಾ ಆಯಿತು ಅಂತಂದರೆ ಅದನ್ನು ಅಮೀಬಿಯಾಸಿಸ್ ಅಂತ ಕರಿತೀವಿ. ಆ್ಯಂಡ್ ಟೈಫಾಯ್ಡ್ ಫೀವರ್ನಲ್ಲಿ ದಟ್ ಈಸ್ ಕಾಸ್ಡ್ ಬೈ ಸ್ಯಾಲ್ಮೋನೆಲ್ಲಾ ಟೈಫಿ. ಆ್ಯಂಡ್ ಅಲ್ಸರೇಟಿವ್ ಕೊಲೈಟಿಸ್ ಅಂತಂದರೆ ಇನ್ಫ್ಲಮೇಷನ್ ಆಫ್ ದ ಕೊಲಾನ್. ಆ್ಯಂಡ್ ಕ್ಯಾನ್ಸರ್ ಆಫ್ ಆರ್ ಮ್ಯಾಲಿಗ್ನೆನ್ಸಿ ಆಫ್ ಕೊಲಾನ್ ಆರ್ ರೆಕ್ಟಮ್ ಅಲಾಂಗ್ ವಿತ್ ದ peptic ulcer and
ಗ್ಯಾಸ್ಟ್ರೈಟಿಸ್. ಡೈವರ್ಟಿಕ್ಯುಲೈಟಿಸ್ ಅಲ್ಸರ್ ಅಂತಂತಂದರೆ ಹುಣ್ಣು ಅಂತ. ಗ್ಯಾಸ್ಟ್ರೈಟಿಸ್ ಅಂತಂದರೆ ಐಟಿಸ್ ಮೀನ್ಸ್ ಇನ್ಫ್ಲಮೇಷನ್ ಆಫ್ ದ ಸ್ಟಮಕ್. ಆ್ಯಂಡ್ ಡೈವರ್ಟಿಕ್ಯುಲೈಟಿಸ್ ಅಂತಂದರೆ ಡೈಜೆಸ್ಟಿವ್ ಟ್ರ್ಯಾಕ್ಟ್ನಲ್ಲಿ ಆರ್ಗನ್ಸ್ ಮೇಲೆ ಸಮ್ ಇನ್ಫ್ಲಮೇಟ್ರಿ ಪೌಚಸ್ ಫಾರ್ಮ್ ಆಗಿರುತ್ತೆ, ಪ್ರೊಟ್ರೂಡ್ ಆಗ್ತಿರುತ್ತೆ ಅದು ಸರ್ಫೇಸಿಂದ. ಅದನ್ನು ನಾವು ಡೈವರ್ಟಿಕ್ಯುಲೈಟಿಸ್ ಅಂತ ಕರಿತೀವಿ. ಸೊ ಯಾವ್ಯಾವ ಟೆಸ್ಟ್ ಮಾಡ್ಬೋದು ನಾವು ಅಕಲ್ಟ್ ಬ್ಲಡ್ ಇನ್ ಸ್ಟೂಲ್ನ ಡಿಟೆಕ್ಟ್ ಮಾಡೋಕ್ಕೆ ಅಂತಂದರೆ ಬೆನ್ಸಿಡಿನ್ ಟೆಸ್ಟ್, ಆರ್ಥೋಟಾಲಿಡಿನ್ ಟೆಸ್ಟ್, ಗುವಾಯಿಕ್ ಟೆಸ್ಟ್. These tests are based on the peroxidase-like activity that I'll tell you later, and immunochemical test and other tests like radioisotope test and all. These are the tests we can do for the occult blood detection in stool. ಅಕಲ್ಟ್ ಬ್ಲಡ್ ಟೆಸ್ಟ್ ಮಾಡೋಕ್ಕಿಂತ ಮುಂಚೆ ಸಮ್ ಪ್ರಿಕಾಷನ್ಸ್ ತಗೊಳ್ಬೇಕಾಗುತ್ತೆ. ಏನಪ್ಪ ಅಂತಂದರೆ ಆಸ್ಪಿರಿನ್, ಇದೆಲ್ಲ ಡ್ರಗ್ಸ್. ಓಕೆ, ಆಸ್ಪಿರಿನ್, ರೆಸ್ಪಿರಿನ್, ಫಿನೈಲ್ ಪ್ಯೂಟಜೋನು ಆ್ಯಂಡ್ ಕಾರ್ಟಿಕೋಸ್ಟೆರಾಯ್ಡ್ಸ್ ಆ್ಯಂಡ್ ಅದರ್ ಇನ್ಫ್ಲಮೇಟರಿ ಡ್ರಗ್ಸ್ ಯಾವುದೂ ತೊಗೊಂಡಿರಬಾರ್ದು. ಅಟ್ಲೀಸ್ಟ್ 5 to 7 days ಪ್ರಿಯಾರ್ ದ ಟೆಸ್ಟ್. ಒಂದು 5 to 7 daysಗಿಂತ ಮುಂಚೆ, ಅಂದರೆ ಟೆಸ್ಟ್ ಮಾಡೋ 5 to 7 daysಗಿಂತ ಮುಂಚೆಯಿಂದ ಮತ್ತು ಟೆಸ್ಟ್ ಮಾಡುವಾಗ ಅಲ್ಲಿವರೆಗೂ ಈ ಡ್ರಗ್ಸ್ ಎಲ್ಲ ತೊಗೊಳ್ಬಾರ್ದು. ಬಿಕಾಸ್ ದೇ ಕಾಸಸ್ ದ ಲಾಸ್ ಆಫ್ ಬ್ಲಡ್ ಫ್ರಮ್ GIT ಇನ್ ನಾರ್ಮಲ್ ಪರ್ಸನ್. ಅದು GITನಲ್ಲಿ ಬ್ಲಡ್ ಲಾಸ್ ಆಗೋ ಥರ ಮಾಡುತ್ತೆ. ಹಾಗಾಗಿ ಈ ಥರ ಡ್ರಗ್ಸ್ನ ತೊಗೊಳ್ಬಾರ್ದು. ಅಲಾಂಗ್ ವಿತ್ ದಟ್, ingestion of peroxidase containing foods should be avoided at least 2 to 3 days before the test. 2 to 3 days in the peroxidase containing foodsನ ಅವಾಯ್ಡ್ ಮಾಡಬೇಕು. ಅಂದರೆ ಫುಡ್ಸ್ ಲೈಕ್ ರೆಡ್ ಮೀಟ್, ಫಿಶ್, ಹಾರ್ಸ್ ರ್ಯಾಡಿಶ್, ಕಾಲಿಫ್ಲವರ್, ಸ್ಪಿನಾಚ್, ಈ ಥರ ಫುಡ್ಸ್ನೆಲ್ಲ ಅವಾಯ್ಡ್ ಮಾಡಬೇಕು ಟೆಸ್ಟ್ ಮಾಡಿಸೋ ಮುಂಚೆ. ಇನ್ ಕೇಸ್ ನಾವೇನಾದ್ರು ಈ ಪ್ರಿಕಾಷನ್ಸ್ ತಗೊಂಡಿಲ್ಲ ಅಂತಂದರೆ ಫಾಲ್ಸ್ ಪಾಸಿಟಿವ್ ರಿಸಲ್ಟ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ದಿಸ್ ಬೆನ್ಸಿಡಿನ್ ಟೆಸ್ಟ್, ಆರ್ಥೋಟಾಲಿಡಿನ್ ಟೆಸ್ಟ್ ಆ್ಯಂಡ್ ಗುವಾಯಿಕ್ ಟೆಸ್ಟ್, these tests are based on the peroxidase activity. Means they are able to break the hydrogen peroxide and produces a molecule of water and nascent oxygen. ಇವಾಗ ಬೆನ್ಸಿಡಿನ್ ಟೆಸ್ಟ್ ಪ್ರಿನ್ಸಿಪಲ್ ನೋಡೋಣ. So what is the principle of Benzodiazepine test? Hemoglobin has peroxidase-like activity and release oxygen from hydrogen peroxide, and the released oxygen molecule then oxidizes the chemical reagent that might be a benzodine or orthotolidine or guanic to produce a colored reaction product. ಅಂದರೆ ಹಿಮೋಗ್ಲೋಬಿನ್ಗೆ ಪೆರಾಕ್ಸಿಡೈಸ್ ಆ್ಯಕ್ಟಿವಿಟಿ ಇರುತ್ತೆ, ಆ್ಯಂಡ್ ವೆನ್ ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಹೈಡ್ರೋಜನ್ ಪೆರಾಕ್ಸೈಡ್, ಇಟ್ ಕ್ಲೀವ್ಸ್ ದ ಹೈಡ್ರೋಜನ್ ಪೆರಾಕ್ಸೈಡ್ ಆ್ಯಂಡ್ ಇಟ್ ಪ್ರೊಡ್ಯೂಸಸ್ ಅ ಮಾಲಿಕ್ಯೂಲ್ ಆಫ್ ವಾಟರ್ ಆ್ಯಂಡ್ ನೆಸೆಂಟ್ ಆಕ್ಸಿಜನ್. ಅಂದರೆ ಹೈಡ್ರೋಜನ್ ಪೆರಾಕ್ಸೈಡ್ನ ಬ್ರೇಕ್ ಮಾಡಿ ಒಂದು ಮಾಲಿಕ್ಯೂಲ್ ಆಫ್ ವಾಟರ್ ಮತ್ತು ಒಂದು ನೆಸೆಂಟ್ ಆಕ್ಸಿಜನ್ನ ಪ್ರೊಡ್ಯೂಸ್ ಮಾಡುತ್ತೆ. ಏನು ಆಕ್ಸಿಜನ್ ಪ್ರೊಡ್ಯೂಸ್ ಆಗುತ್ತೆ ಆವಾಗ ಆ ಆಕ್ಸಿಜನ್ ಮಾಲಿಕ್ಯೂಲು ಈ ಕೆಮಿಕಲ್ ರಿಯೇಜೆಂಟ್ಸ್ನ ಬೆನ್ಸಿಡಿನ್ನ ಅಥವಾ ಆರ್ಥೋಟಾಲಿಡಿನ್ ಅಥವಾ ಗುವಾಯಿಕ್ ಇದನ್ನು ಅಸಿಡಿಕ್ ಮೀಡಿಯಮ್ನಲ್ಲಿ ಆಕ್ಸಿಡೈಸ್ ಮಾಡಿ ಕಲರ್ಡ್ ಪ್ರಾಡಕ್ಟ್ನ ರಿಲೀಸ್ ಮಾಡುತ್ತೆ. ದಿಸ್ ಈಸ್ ದ ಪ್ರಿನ್ಸಿಪಲ್. ಸೊ ಹೇಗೆ ಮಾಡೋದು ಬೆನ್ಸಿಡಿನ್ ಟೆಸ್ಟ್ನ? ಬೆನ್ಸಿಡಿನ್ ರಿಯೇಜೆಂಟ್ ಕಂಟೈನ್ಸ್ 4 grams of benzodine in 100 ml of glacial acetic acid. 100 ml of glacial acetic acidನಲ್ಲಿ 4 ml of ಬೆನ್ಸಿಡಿನ್ನ ಮಿಕ್ಸ್ ಮಾಡಿರ್ತಾರೆ. ಅದು ಬೆನ್ಸಿಡಿನ್ ರಿಯೇಜೆಂಟ್. ಒಂದು ಪೀನಟ್ ಸೈಜಸ್ಟು ಫೀಸಸ್ನ 5 ml ಆಫ್ ವಾಟರ್ 5 ml ಅಷ್ಟು ವಾಟರಲ್ಲಿ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸಸ್ಪೆನ್ಷನ್ ರೆಡಿ ಮಾಡ್ಕೊಳ್ಳೋದು. ಆಮೇಲೆ ಒಂದು ಕ್ಲೀನಾಗಿರೋ ಟೆಸ್ಟ್ ಟ್ಯೂಬ್ ತೊಗೊಂಡು ಅದಕ್ಕೆ 1 ml ಆಫ್ ಮಿಕ್ಸ್ಡ್ ಸಸ್ಪೆನ್ಷನ್, ನಾವೇನು ಬೆನ್ಸಿಡಿನ್ ರಿಯೇಜ್ ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು 1 ml ಮಿಕ್ಸ್ ಮಾಡ್ಕೊಳ್ಳೋದು. ಟೇಕ್ ಎ ಟೆಸ್ಟ್ ಟ್ಯೂಬ್, ಆ್ಯಡ್ 1 ml ಆಫ್ ಎಮಲ್ಷನ್ ಆ್ಯಂಡ್ 1 ml ಆಫ್ ರಿಯೇಜೆಂಟ್. ಮಿಕ್ಸ್ ವೆಲ್. ಮಿಕ್ಸ್ ಮಾಡಿ ಅದಕ್ಕೆ H2O2 ಹಾಕಬೇಕು. ಒಂದು 3 ml ಅಷ್ಟು H2O2 ಹಾಕಬೇಕು. ಇನ್ ಕೇಸ್ ಏನಾದರೂ ಅಕ್ಕಲ್ಡ್ ಬ್ಲಡ್ ಪ್ರೆಸೆಂಟ್ ಇತ್ತು ಅಂತಂದರೆ ಸ್ಟೂಲ್ನಲ್ಲಿ, ದ ಪಾಸಿಟಿವಿಟಿ ಆಫ್ ದ ರಿಸಲ್ಟ್ ಈಸ್ ಸೀನ್ ಬೈ ಪ್ರೊಡಕ್ಷನ್ ಆಫ್ ಬ್ಲೂ ಕಲರ್.
ಆಕ್ಯುಲರ್ ಬ್ಲಡ್ ಏನಾದರೂ ಪ್ರೆಸೆಂಟ್ ಇತ್ತು ಸ್ಟೂಲಲ್ಲಿ ಅಂತಂದರೆ ರಿಯಾಕ್ಷನ್ ಪಾಸಿಟಿವ್ ಬರುತ್ತೆ. ಪಾಸಿಟಿವ್ ಬಂದಾಗ ನಮಗೆ ಡಾರ್ಕ್ ಬ್ಲೂ ಕಲರ್ ಕಾಣಿಸುತ್ತೆ. ಸೊ ಇಂಟೆನ್ಸಿಟಿ ಆಫ್ ಕಲರ್ ಪ್ರೊಡಕ್ಷನ್ನ ನೋಡಿಕೊಂಡು ನಾವು ರಿಸಲ್ಟ್ನ ಇಂಟರ್ಪ್ರಿಟ್ ಮಾಡಬೇಕು. ಸಪೋಸ್ ಜಸ್ಟ್ ರೇಸ್ ಥರ ತುಂಬ ಫೇಂಟಾಗಿ ಕಾಣಿಸಿದ್ರೆ ಅದು 1 ನಿಮಿಷ ಆದಮೇಲೆ ಅದನ್ನು ಟ್ರೇಸ್ ಅಂತ ಕೊಡಬೇಕು. ಫೇಂಟ್ ಬ್ಲೂ, ತುಂಬ ಲೈಟ್ ಬ್ಲೂ ಟಿಲ್ 1 ಮಿನಿಟ್, 1 ನಿಮಿಷದವರೆಗೆ ನೋಡ್ತಿರ್ತೀರ ನೀವು ಟೆಸ್ಟಿಂಗ್ನ. ಅದು ತುಂಬ ಲೇಟಾಗಿ ಲೈಟ್ ಬ್ಲೂ ಕಲರ್ ತುಂಬ ಫೇಂಟಾಗಿ ಪೇಲಾಗಿ ಬಂದರೆ ಅದು ಟ್ರೇಸ್ ಅಂತ ಕೊಡಬೇಕು. ಏನಾದರೂ ನಿಧಾನಕ್ಕೆ ಬ್ಲೂಯಿಶ್ ಗ್ರೀನ್ ಬಂತು ಅಂತಂದರೆ 1+ ಕೊಡಬೇಕು. ಒಂದು ಫ್ಯೂ ಸೆಕೆಂಡ್ಸ್ನಲ್ಲೇ ಗ್ರೀನ್ ಬ್ಲೂ ಕಲರ್ ಬಂದುಬಿಡ್ತು ಅಂತಂದರೆ 2+. ಇಮ್ಮಿಡಿಯೇಟಾಗಿ ಏನಾದರೂ ಬ್ಲೂ ಕಲರ್ ಡೆವಲಪ್ ಆಯಿತು ಅಂತಂದರೆ 3+ ಕೊಡಬೇಕು. ಆ್ಯಂಡ್ ಡಾರ್ಕ್ ಬ್ಲೂ ಕಲರ್ ಬಂತು ಇಮ್ಮಿಡಿಯೇಟಾಗಿ ಅಂತಂದರೆ 4+ ಕೊಡಬೇಕು. ಹೀಗೆ ಇಂಟರ್ಪ್ರಿಟ್ ಮಾಡಬೇಕು. ಬೆಂಜಿಡಿನ್ ಟೆಸ್ಟ್ ಈಸ್ ವೆರಿ ಸೆನ್ಸಿಟಿವ್, ಬಟ್ ಫಾಲ್ಸ್ ಪಾಸಿಟಿವ್ ರಿಸಲ್ಟ್ಸ್ ಬರೋದು ಕಾಮನ್. ಎನಿಹೌ ಬೆಂಜಿಡಿನ್ ಟೆಸ್ಟ್ನ ಮಾಡಲ್ಲ ಬಿಕಾಸ್ ದೇ ಆರ್ ಕಾರ್ಸಿನೋಜೆನಿಕ್. ಈವನ್ ಆರ್ಥೋಟಾಲಿಡಿನ್ ಟೆಸ್ಟ್ನ ಕೂಡ ಮಾಡಲ್ಲ ಬಿಕಾಸ್ ಬೆಂಜಿಡಿನ್ ಆ್ಯಂಡ್ ಆರ್ಥೋಟಾಲಿಡಿನ್ ಬೋತ್ ಆರ್ ಕಾರ್ಸಿನೋಜೆನಿಕ್. ಸೊ ಅದೆರಡು ಕಾರ್ಸಿನೋಜೆನಿಕ್ ಆಗಿರೋ ಕಾರಣ ಬೆಂಜಿಡಿನ್ ಅಥವಾ ಆರ್ಥೋಟಾಲಿಡಿನ್ ಟೆಸ್ಟ್ನ ಲ್ಯಾಬ್ನಲ್ಲಿ ಮಾಡಲ್ಲ, ಯೂಶ್ವಲಿ ಮಾಡಲ್ಲ. ಹೀಮೋಸ್ಪಾಟ್ ಅಂತ ಕಮರ್ಷಿಯಲಿ ಅವೈಲಬಲ್ ಕಿಟ್ಸ್ ಬರುತ್ತೆ ಅಕಲ್ಟ್ ಬ್ಲಡ್ನ ಟೆಸ್ಟ್ ಮಾಡೋದಕ್ಕೆ ಅಂತ. ಆ ಕಿಟ್ಸ್ನಲ್ಲಿ ಪೇಪರ್ ಸ್ಲೈಡ್ ಗ್ವಾಯಿಕಿಂದ, ಅಂದರೆ ಇದು ಬೆಂಜಿಡಿನ್ ಆರ್ಥೋಟಾಲಿಡಿನ್ ಬೇಸಲ್ಲ, ಇಟ್ಸ್ ಗ್ವಾಯಿಕ್ ಟೆಸ್ಟ್. ಓಕೆ, ಆ ಗ್ವಾಯಕ್ನ ಕೋಟ್ ಮಾಡಿರ್ತಾರೆ. ಸೊ ವೆನ್ ಗ್ವಾಯಿಕ್ ಈಸ್ ಮಿಕ್ಸ್ಡ್ ವಿತ್ ದ ಹೈಡ್ರೋಜನ್ ಪೆರಾಕ್ಸೈಡ್ ಆ್ಯಂಡ್ ದ ಸ್ಟೂಲ್ ಸ್ಯಾಂಪಲ್ ವಿಚ್ ಕಂಟೈನ್ಸ್ ಬ್ಲಡ್, the peroxidase activity of the hemoglobin and hematine oxidizes the guaiac and converts it into colored product. ಅದನ್ನು ಗಮ್ ಗುಯಾಕ್ ಅಂತಲೂ ಕರೀತಾರೆ. ಗುಯಾಕ್ ಮೀನ್ಸ್ ದೇರ್ ದ ರೆಸಿನ್ಸ್ ಫ್ರಮ್ ಗುಯಾಕ್ ಟ್ರೀಸ್. ಅಂದರೆ ನೀವು ನೋಡಿರ್ತೀರ ಒಂಥರ ಅಂಟಂಟು ಬರ್ತಿರುತ್ತೆ ನೋಡಿ, ಬ್ರೌನ್ ಕಲರ್ಗೆ ಮರದಿಂದ, ಅದನ್ನು ಗುಯಾಕ್ ಅಂತ ಕರಿತೀವಿ. ಕಮರ್ಷಿಯಲಿ ಅವೈಲಬಲ್ ಕಿಟ್ಸ್ನಲ್ಲಿ ಪೇಪರ್ ಸ್ಲೈಡ್ ಇರುತ್ತೆ. ಆ ಪೇಪರ್ ಸ್ಲೈಡ್ನಲ್ಲಿ ಗುಯಾಕ್ನ ಕೋಟ್ ಮಾಡಿರ್ತಾರೆ. ಸೊ ಅದ್ರ ಮೇಲೆ ಯಾವಾಗ ನಾವು ಸ್ಟೂಲ್ ಸ್ಯಾಂಪಲ್ನ ಮತ್ತು ಹೈಡ್ರೋಜನ್ ಪೆರಾಕ್ಸೈಡ್ನ ಹಾಕ್ತೀವಿ, ಸ್ಟೂಲ್ ಸ್ಯಾಂಪಲ್ನಲ್ಲಿ ಏನಾದರೂ ಬ್ಲಡ್ ಇದ್ದರೆ ಆವಾಗ ಹಿಮೋಗ್ಲೋಬಿನ್, ನಾವಾಗಲೇ ಹೇಳಿಲ್ವಾ ಹಿಮೋಗ್ಲೋಬಿನ್ ಹ್ಯಾಸ್ ಗಾಟ್ ಪೆರಾಕ್ಸಿಡೇಸ್ ಲೈಕ್ ಆ್ಯಕ್ಟಿವಿಟಿ ಅಂತ. ಸೊ ದಟ್ ಹಿಮೋಗ್ಲೋಬಿನ್ ಆ್ಯಂಡ್ ಹೆಮ್ಯಾಟಿನ್ ಆಕ್ಸಿಡೈಸ್ ಮಾಡಿ ಹೈಡ್ರೋಜನ್ ಪೆರಾಕ್ಸೈಡ್ನ ಆಕ್ಸಿಡೈಸ್ ಮಾಡಿದಾಗ ಆಕ್ಸಿಜನ್ ರಿಲೀಸ್ ಆಗುತ್ತೆ. ಆ ರಿಲೀಸ್ ಆಗಿರೋ ಆಕ್ಸಿಜನ್ನ ಗ್ವಾಯಾಕ್ನ ಕಲರ್ಡ್ ಥಿಂಗ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಂದರೆ ದೇರ್ ವಿಲ್ ಬಿ ಅ ಡೆವಲಪ್ಮೆಂಟ್ ಆಫ್ ಕಲರ್, ಬ್ಲೂ ಕಲರ್ ಡೆವಲಪ್ ಆಗುತ್ತೆ. ಸೊ ಬ್ಲೂ ಕಲರ್ ಡೆವಲಪ್ ಆಯಿತು ಅಂತಂದರೆ ದ ಟೆಸ್ಟ್ ಈಸ್ ಪಾಸಿಟಿವ್. ಇಂಟೆನ್ಸಿಟಿ ಆಫ್ ದ ಕಲರ್ ಅಂತಂದರೆ ದ ಡಾರ್ಕ್ನೆಸ್ ಆಫ್ ದ ಕಲರ್ ಇಂಡಿಕೇಟ್ಸ್ ದ ಕಂಟೆಂಟ್ ಆಫ್ ಹಿಮೋಗ್ಲೋಬಿನ್. ಎಷ್ಟು ಜಾಸ್ತಿ ಹಿಮೋಗ್ಲೋಬಿನ್ ಇರುತ್ತೆ ಅಷ್ಟು ಜಾಸ್ತಿ ಕಲರ್ ಡೆವಲಪ್ ಆಗುತ್ತೆ. ಇಂಟರ್ಪ್ರಿಟೇಷನ್ ಹೇಗೆ ಮಾಡೋದು ಅಂತಂದರೆ ಸೇಮ್ ನಾನು ಬೆಂಜಿಡಿನ್ ಟೆಸ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ, ಹಾಗೆಯೇ ಬ್ಲೂ ಗ್ರೀನ್ ಏನಾದರೂ ಒಂದು ತುಂಬ ನಿಧಾನಕ್ಕೆ ಏನಾದರೂ ಸ್ವಲ್ಪ ಕಲರ್ ಕಾಣಿಸ್ತು ಅಂತಂತಂದರೆ, ಫೇಂಟಾಗಿ ಪೇಲಾಗಿ ಕಾಣಿಸ್ತು ಅಂತಂದರೆ ಅದನ್ನು ಟ್ರೇಸ್ ಅಂತ ಕೊಡಬೇಕು. ನಿಧಾನಕ್ಕೆ ಬ್ಲೂ ಕಲರ್ ಬಂತು ಅಂದರೆ 1+ ಕೊಡಬೇಕು. ರ್ಯಾಪಿಡಾಗಿ ಬ್ಲೂ ಕಲರ್ ಬಂದುಬಿಡ್ತು ಅಂತಂತಂದರೆ 2+ ಕೊಡಬೇಕು. ತುಂಬ ಕಮ್ಮಿ ಹಿಮೋಗ್ಲೋಬಿನ್ ಇದ್ದಾಗ ಒಂದು ಗ್ರೀನಿಷ್ ಬ್ಲೂ ಥರ ಕಾಣಿಸುತ್ತೆ. ಎಕ್ಸಾಕ್ಟಾಗಿ ಬ್ಲೂ ಕಲರೇ ಅಂತ ಹೇಳೋಕ್ಕಾಗಲ್ಲ. ನಾವು ಎಕ್ಸಾಕ್ಟಾಗಿ ಇದು ಬ್ಲೂ ಕಲರೇನೆ ಅಂತ ಹೇಳ್ತಿದ್ವಿ ಅಂತಂದರೆ ದ ಹಿಮೋಗ್ಲೋಬಿನ್ ಕಂಟೆಂಟ್ ಜಾಸ್ತಿ ಇದೆ ಅಂದರೆ ಸ್ಟೂಲಲ್ಲಿ ಜಾಸ್ತಿ ಬ್ಲಡ್ ಎಕ್ಸ್ಕ್ರೀಟ್ ಆಗ್ತಾಯಿದೆ ಅಂತ ಅರ್ಥ. ಆ್ಯಂಡ್ ಡೀಪ್ ಬ್ಲೂ ಬಂದುಬಿಟ್ರೆ, ಇಮ್ಮಿಡಿಯೇಟಾಗಿ ಡೀಪ್ ಬ್ಲೂ ಬಂದುಬಿಡ್ತು ಅಂತಂದರೆ 3+ ಕೊಡಬೇಕು. ಆ್ಯಂಡ್ ಇಂಟೆನ್ಸಿಟಿ ಏನಾದ್ರು ಜಾಸ್ತಿ ಆಗ್ತಾಯಿದೆ ಅಂತಂದರೆ 4+ ಕೊಡಬೇಕು. So these tests based on the peroxidase like activity of hemoglobin, ಬೆಂಜಿಡಿನ್, ಆರ್ಥೋಟಾಲಿಡಿನ್ ಮತ್ತು ಗ್ವಾಯಾಕ್ ಎಲ್ಲ. ಸೊ ಇಮ್ಯುನೋಕೆಮಿಕಲ್ ಟೆಸ್ಟ್ ಹೇಗೆ ಮಾಡ್ತಾರೆ ಅಂತಂದರೆ, ಇಮ್ಯುನೋ ಅಂತಂದರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ, ಇಟ್ಸ್ ಆ್ಯಂಟಿಜನ್ ಆ್ಯಂಟಿಬಾಡಿ ಅಂತ. ನಾವು RA-CRP ASLO ಟೆಸ್ಟ್ಸ್ ಎಲ್ಲ ಮಾಡ್ತೀವಿ ಅಲ್ವಾ, ಅದರಲ್ಲೆಲ್ಲ ಲ್ಯಾಟೆಕ್ಸ್ ಪಾರ್ಟಿಕಲ್ಸ್ ಇರುತ್ತಲ್ಲ. ಸೊ ಹಾಗೆಯೇ ಈ ಟೆಸ್ಟನ್ನು ನಾವು ಸ್ಟೂಲ್ ಸ್ಯಾಂಪಲ್ನ ಆ್ಯಂಟಿ ಹ್ಯೂಮನ್ ಹಿಮೋಗ್ಲೋಬಿನ್ ಆ್ಯಂಟಿಬಾಡಿ ಜೊತೆಗೆ ಮಿಕ್ಸ್ ಮಾಡಬೇಕು.
ಅವಾಗೇನಾದರೂ ಅಗ್ಲೂಟಿನೇಷನ್ ಬಂತು ಅಂತಂದರೆ ಟೆಸ್ಟು ಪಾಸಿಟಿವ್ ಅಂತ ಅರ್ಥ. ಅಗ್ಲೂಟಿನೇಷನ್ ಬಂದಿಲ್ಲ ಅಂತಂದರೆ ಟೆಸ್ಟ್ ನೆಗೆಟಿವ್ ಅಂತ ಅರ್ಥ. ದ ಹಿಮೋಸ್ಪಾಟ್ ಟೆಸ್ಟ್, ಅದು ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಟೆಸ್ಟ್ ಇಸ್ ಹಿಮೋಸ್ಪಾಟ್ ಟೆಸ್ಟ್ ಎನಿ ಹೌ. ಸೊ ದಿಸ್ ಇಸ್ ಅಬೌಟ್ ದ ಡಿಟೆಕ್ಷನ್ ಆಫ್ ಅಕರ್ಡ್ ಬ್ಲಡ್ ಇನ್ ಸ್ಟೂಲ್. ಸೊ ನೆಕ್ಸ್ಟು ಟೆಸ್ಟ್ಸ್ ಫಾರ್ ಮಾಲ್ ಅಬ್ಸಾರ್ಪ್ಷನ್ ಆಫ್ ಫ್ಯಾಟ್, ಅಂದರೆ ಫ್ಯಾಟ್ ಎಕ್ಸ್ಕ್ರೀಟ್ ಆಗ್ತಿದೆಯಾ ಸ್ಟೂಲಲ್ಲಿ ಅಂತ ನೋಡೋದಕ್ಕೆ ಏನೇನು ಟೆಸ್ಟ್ ಮಾಡ್ತೀವಿ ಅಂತ ನೋಡೋಣ. ಸೊ ನಾವು ಟೆಸ್ಟ್ ಫಾರ್ ಮಾಲ್ ಅಬ್ಸಾರ್ಪ್ಷನ್ ಆಫ್ ಫ್ಯಾಟ್ ಸ್ಟೂಲ್ ಎಕ್ಸ್ಕ್ರೀಟ್ ಆಗ್ತಿದೆಯಾ ಇಲ್ವಾ ಅಂತ ನೋಡೋಕ್ಕೆ ಯಾವ್ಯಾವ ಟೆಸ್ಟ್ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅಂತ ನೋಡೋಣ. ಆ್ಯಸ್ ಯು ಆಲ್ ನೋ, ಡೈಟರಿ ಫ್ಯಾಟ್ ಅಬ್ಸಾರ್ಬ್ಡ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್. ನಮ್ಮ ಕರುಳಿನಲ್ಲಿ ನಾವೇನು ಫುಡ್ ತೊಗೊಳ್ತೀವಿ ಅದರ ಫ್ಯಾಟ್ ಕಂಟೆಂಟು ಡೈಜೆಸ್ಟ್ ಆಗುತ್ತೆ ಆ್ಯಂಡ್ ಅಬ್ಸಾರ್ಬ್ ಆಗುತ್ತೆ. ಅದು ಅಬ್ಸಾರ್ಬ್ ಆಗಬೇಕು ಅಂತಂತಂದರೆ, ಡೈಜೆಸ್ಟ್ ಆಗಬೇಕು ಅಂತಂದರೆ ನಮಗೆ ಪ್ಯಾಂಕ್ರಿಯಾಟಿಕ್ ಸೆಕ್ರೇಷನ್ಸ್, ಅಂದರೆ ಪ್ಯಾಂಕ್ರಿಯಾಟಿಕ್ ಲೈಪೇಸ್ ಎನ್ಸೈಮ್ಸ್ ಆ್ಯಂಡ್ ಬೈಲ್ ಸಾಲ್ಟ್ಸ್ ಬೇಕು. ವಿತೌಟ್ ಬೈಲ್ ಸಾಲ್ಟ್ಸ್ ಆ್ಯಂಡ್ ಪ್ಯಾಂಕ್ರಿಯಾಟಿಕ್ ಎನ್ಸೈಮ್ಸ್ ಫ್ಯಾಟ್ ಡೈಜೆಸ್ಟ್ ಆಗಿ ಅಬ್ಸಾರ್ಬ್ ಆಗೋಕ್ಕಾಗಲ್ಲ. ಯೂಶ್ವಲಿ ತುಂಬ ಸ್ಮಾಲ್ ಅಮೌಂಟ್ ಆಫ್ ಫ್ಯಾಟ್ ಎಕ್ಸ್ಕ್ರೀಟ್ ಆಗುತ್ತೆ ನಾರ್ಮಲ್ ಅಡಲ್ಟ್ಸಲ್ಲಿ, ಲೆಸ್ ದ್ಯಾನ್ 7 grams per day. Excess fat excretion in the feces indicates the malabsorption. 7 grams ಜಾಸ್ತಿ ಒಂದು ದಿನಕ್ಕೆ. ಇನ್ನು ಸ್ಟಿಯಟೋರಿಯಾ, ನಾನು ಆವಾಗಲೇ ಹೇಳಿದ್ದೀನಿ ತುಂಬ ಸರಿ, ಸ್ಟಿಯಟೋರಿಯಾ. ಸೊ ಸ್ಟಿಯಟೋರಿಯಾದಲ್ಲಿ ಏನಾಗುತ್ತೆ, ಫ್ರೋದಿ ಬಲ್ಕಿ ಆ್ಯಂಡ್ ಫಾಲ್ ಸ್ಮೆಲ್ಲಿಂಗ್ ಸ್ಟೂಲ್ಸು ಎಕ್ಸ್ಕ್ರೀಟ್ ಆಗ್ತಿರುತ್ತೆ ಆ್ಯಂಡ್ ದೇ ಹ್ಯಾವ್ ಟೆಂಡೆನ್ಸಿ ಟು ಫ್ಲೋಟ್ ಆನ್ ದ ವಾಟರ್ ಮೇಲೆ ತೇಲ್ತಾ ಇರುತ್ತೆ, ಬಿಕಾಸ್ ಫ್ಯಾಟ್ ಜಾಸ್ತಿ ಇರುತ್ತೆ ಅಲ್ವಾ ಅದರಲ್ಲಿ, ಹಾಗಾಗಿ. ಸೊ ಅಂಡರ್ ವಾಟ್ ಕಂಡೀಷನ್ಸ್ ಮ್ಯಾಲಬ್ಸಾರ್ಪ್ಷನ್ ಅಕರ್ಸ್, ಯಾವ್ಯಾವಾಗ ಫ್ಯಾಟ್ ಎಕ್ಸ್ಕ್ರೀಟ್ ಆಗುತ್ತೆ ಫೀಸಿಸ್ನಲ್ಲಿ ಅಂತಂದರೆ, ಇನ್ ದ ಕೇಸ್ ಆಫ್ ಡಿಫಿಷಿಯನ್ಸಿ ಆಫ್ ಪ್ಯಾಂಕ್ರಿಯಾಟಿಕ್ ಲೈಪೇಸ್, ಪ್ಯಾಂಕ್ರಿಯಾಟಿಕ್ ಸೆಕ್ರೇಷನ್ ಸರಿಯಾಗಿ ಆಗ್ತಿಲ್ಲ, ಪ್ಯಾಂಕ್ರಿಯಾಟಿಕ್ ಎನ್ಸೈಮ್ಸ್ ಸರಿಯಾಗಿ ರಿಲೀಸ್ ಆಗ್ತಿಲ್ಲ ಅಂತ ಅಂದಾಗ ಫ್ಯಾಟ್ ಡೈಜೆಸ್ಟ್ ಆಗಿ ಅಬ್ಸರ್ವ್ ಆಗೋಕ್ಕಾಗಲ್ಲ, ಆವಾಗ ಡೈಜೆಸ್ಟ್ ಆಗ್ತಿರಲ್ಲ, ಸೊ ಎಕ್ಸ್ಕ್ರೀಟ್ ಆಗ್ತಿರುತ್ತೆ. ಆ್ಯಂಡ್ ಇನ್ ದ ಕೇಸ್ ಆಫ್ ಸಿಸ್ಟಿಕ್ ಫಿಬ್ರೋಸಿಸ್, cystic fibrosis is kind of disease of our digestive tract where it damages the glands which produces mucus, sweat and digestive juices. ಮತ್ತು ಏನಾದರೂ ಬಿಲಿಯರಿ ಅಬ್ಸ್ಟ್ರಕ್ಷನ್ ಆಗಿದ್ದಾಗ, ಆವಾಗ ಬೈಲ್ ಸಾಲ್ಟ್ಸ್ ಸರಿಯಾಗಿ ಪ್ರೊಡ್ಯೂಸ್ ಆಗ್ತಿರಲ್ಲ, ಏನಾದರೂ ಸಿವಿಯರ್ ಲಿವರ್ ಡ್ಯಾಮೇಜ್ ಆಗಿದ್ದಾಗ, ಪ್ಯಾಂಕ್ರಿಯೋಟೈಟಿಸ್ ಆಗಿದ್ದಾಗ, ಆ್ಯಂಡ್ ಇನ್ ದ ಕೇಸ್ ಆಫ್ ವಿಪ್ಪಲ್ ಡಿಸೀಸ್, ವಿಪ್ಪಲ್ಸ್ ಡಿಸೀಸ್ ಅಂದರೆ ಇಟ್ಸ್ ಅ ಕೈಂಡ್ ಆಫ್ ಡಿಸೀಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್. ಏನಾಗುತ್ತೆ ಈ ವಿಪ್ಪಲ್ಸ್ ಡಿಸೀಸ್ನಲ್ಲಿ ಅಂತಂತಂದರೆ, ನ್ಯೂಟ್ರಿಷನ್ಸ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಕಡಿಮೆ ಆಗುತ್ತೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ. ಇಟ್ಸ್ ಅ ಬ್ಯಾಕ್ಟೀರಿಯಲ್ ಡಿಸೀಸ್ ಇದು. ಓಕೆ, ದೆನ್ ದೆರ್ ಆರ್ ಮೆನಿ ಮೆಥಡ್ಸ್ ಆರ್ ಎಂಪ್ಲಾಯ್ಡ್ ಫಾರ್ ರಿಡಕ್ಷನ್ ಆಫ್ ಫ್ಯಾಟ್ ಇನ್ ದ ಫೇಸಸ್. ಅದರಲ್ಲಿ ಫಸ್ಟ್ ಒನ್ ಬಂದು ಕ್ವಾಲಿಟೇಟಿವ್ ಆ್ಯಂಡ್ ಸೆಕೆಂಡ್ ಒನ್ ಇಸ್ ಕ್ವಾಂಟಿಟೇಟಿವ್. ಇನ್ ಕ್ವಾಲಿಟೇಟಿವ್ನಲ್ಲಿ ವಿ ಕ್ಯಾನ್ ಕಮ್ ಟು ನೋ ಜಸ್ಟ್ ದ ಪ್ರೆಸೆನ್ಸ್ ಅಷ್ಟೇ, ಅಂದರೆ ಇಷ್ಟಿರ್ಬೋದು ಅಂತ ಅಷ್ಟೇ ಹೇಳಕ್ಕೆ ಬರುತ್ತೆ. ಎಕ್ಸಾಕ್ಟಾಗಿ ಇಷ್ಟೇ ಗ್ರಾಮ್ಸ್ ಫೀಸಿಸ್ ಎಕ್ಸ್ಕ್ರೀಟ್ ಆಗ್ತಾಯಿದೆ ಅಂತ ಹೇಳಕ್ಕೆ ಬರಲ್ಲ. ಡಿಪೆಂಡಿಂಗ್ ಅಪಾನ್ ದ ಅಪಿಯರೆನ್ಸ್, ದ ಕಲರ್, ವಿ ಕ್ಯಾನ್ ಟೆಲ್ ದಿಸ್ ಕುಡ್ ಬಿ ದಿಸ್ ಮಚ್ ಅಂತ ಹೇಳ್ಬೋದು ಕ್ವಾಲಿಟೇಟಿವ್ನಲ್ಲಿ. ನಾವು ಸ್ಟೂಲ್ ಸ್ಯಾಂಪಲ್ನ ಸ್ಮಿಯರ್ ಮಾಡಿಕೊಂಡು ಅದರಲ್ಲಿ ಫ್ಯಾಟ್ ಡೆಮಾನ್ಸ್ಟ್ರೇಟ್ ಮಾಡುವಂಥ ಸ್ಪೆಷಲ್ ಸ್ಟೇನ್ಸ್ ಇರುತ್ತೆ, ಆ ಸ್ಟೇನ್ಸ್ನ ಯೂಸ್ ಮಾಡಿ ಸ್ಟೇನ್ ಮಾಡಿ ಸ್ಮಿಯರ್ನ ಮೈಕ್ರೋಸ್ಕೋಪ್ನಲ್ಲಿ ನೋಡ್ತೀವಿ. ಅಲ್ಲಿ ಹೇಗೆ ಫ್ಯಾಟ್ ಗ್ಲೋಬ್ಯೂಲ್ಸ್ ಹೇಗೆ ಕಾಣುತ್ತೆ ಅದ್ರ ಮೇಲೆ ರಿಪೋರ್ಟ್ನ ಇಂಟರ್ಪ್ರಿಟ್ ಮಾಡೋದು. ಕ್ವಾಲಿಟೇಟಿವ್ ಅನಾಲೈಸಿಸ್ ಹೇಗೆ ಮಾಡೋದು ಅಂತ ನೋಡೋಣ, ಸ್ಟೇನಿಂಗ್ ಮೆಥಡ್ ಹೇಗೆ ಅಂತ. ರ್ಯಾಂಡಮ್ ಸ್ಟೂಲ್ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ಕೊಳ್ಳೋದು, ಆಮೇಲೆ ಅದನ್ನು ಸ್ಮಿಯರ್ ಮಾಡಿಕೊಂಡು ಫ್ಯಾಟ್ ಡೆಮಾನ್ಸ್ಟ್ರೇಟ್ ಮಾಡೋ ಸ್ಟೇನ್ಸ್ ಲೈಕ್ ಆಯಿಲ್ ರೆಡ್ ಆರ್ ಸುಡಾನ್ ಸ್ಟೇನ್, ಈ ಸ್ಟೇನ್ಸ್ನ ಉಪಯೋಗಿಸ್ಕೊಂಡು ಸ್ಮಿಯರ್ನ ಸ್ಟೇನ್ ಮಾಡಬೇಕು. ಸ್ಟೇನ್ ಮಾಡಿ ಮೈಕ್ರೋಸ್ಕೋಪ್ನಲ್ಲಿ ನೋಡಬೇಕು. ಪರ್ ಹೈ ಪವರ್ ಫೀಲ್ಡ್ಗೆ 60ಗಿಂತ ಜಾಸ್ತಿ ಫ್ಯಾಟ್ ಡ್ರಾಪ್ಲೆಟ್ಸ್ ಕಾಣಿಸ್ತು ಅಂತಂದರೆ ದ್ಯಾಟ್ ಇಂಡಿಕೇಟ್ಸ್ ದ ಸ್ಟಿಯಟೋರಿಯಾ ಅಷ್ಟೇ. A smear is prepared from the stool sample. Then the smear is stained with Sudan stain or oiled stain. After staining, the smear is observed under microscope for the presence of fat droplets. If more than 60 droplets are seen per high power field, that indicates the presence of steatorrhea. So next is the quantitative method for the estimation of fat.
So this is done by titrometric method, and this method is most commonly used. So before committing to the test, patient should be on diet. ಈ ಟೆಸ್ಟ್ ಮಾಡೋ ಮುಂಚೆ ಪೇಷಂಟ್ ಇರ್ತಾರಲ್ಲ ಅವರು 6 days ಇಂದ ಟೆಸ್ಟ್ ಮಾಡೋ 6 days ಮುಂಚೆ ಒಂದು 70 to 100 grams ಆಫ್ ಫ್ಯಾಟ್ನ ಅವ್ರ ಡಯೆಟ್ನಲ್ಲಿ ಸೇರಿಸ್ಕೋಬೇಕು. ಅಂತಂದರೆ ಒಂದು ದಿನದ ಊಟದಲ್ಲಿ ಅವ್ರಿಗೆ 70 to 100 grams ಆಫ್ ಫ್ಯಾಟು ಅವ್ರ ದೇಹನ ಸೇರ್ತಿರಬೇಕು. Patient should be on diet of 70 to 100 grams of fat per day for 6 days before the test. ಆಮೇಲೆ 72 hours ಫೀಕಲ್ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ದಟ್ ಶುಡ್ ಬಿ ಕೆಪ್ಟ್ ಇನ್ ದ ರೆಫ್ರಿಜರೇಟರ್, ಫ್ರಿಜ್ನಲ್ಲಿ ಇಡಬೇಕು. ಸೊ ಟೆಸ್ಟ್ ಮಾಡುವಾಗ 3 days ಸ್ಯಾಂಪಲ್ ಏನಿರುತ್ತೆ ದ್ಯಾಟ್ ಶುಡ್ ಬಿ ಮಿಕ್ಸ್ಡ್ ಪ್ರಾಪರ್ಲಿ. ಅದನ್ನು ಪ್ರಾಪರಾಗಿ ಮಿಕ್ಸ್ ಮಾಡಿಕೊಂಡು 3 days ಸ್ಯಾಂಪಲ್ನು 72 hours ಸ್ಯಾಂಪಲ್ನು ಪೂರ್ತಿ ಮಿಕ್ಸ್ ಮಾಡಿಕೊಂಡು ಒಂದು ಅಕ್ಯುರೇಟ್ಲಿ ವೈಡ್ ಸ್ಯಾಂಪಲ್ನ ಆಲ್ಕಲಿ ಜೊತೆಗೆ ರಿಯಾಕ್ಟ್ ಮಾಡಿಸ್ಬೇಕು. ಸೊ ಯಾವಾಗ ಫ್ಯಾಟ್ ಆಲ್ಕಲಿ ಜೊತೆಗೆ ರಿಯಾಕ್ಟ್ ಆಗುತ್ತೆ ಆಗ ಅದು ಸೋಪ್ಸ್ನ ಕೊಡುತ್ತೆ. So an accurately weighed stool sample is treated with alcoholic potassium hydroxide. Here we are using potassium hydroxide to convert the fat into soaps. Fat soaps agi convert ಆಗುತ್ತೆ when it is made react with the potassium hydroxide. So those soaps are then react with acid to produce free fatty acids. Next ಏನು ಮಾಡಬೇಕು, soaps are then converted to fatty acids by addition of HCl. ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ಆ ಸೋಪ್ಸ್ಗೆ ಹಾಕಿದರೆ ಆ ಸೋಪ್ಸಿಂದ ಫ್ರೀ ಫ್ಯಾಟಿ ಆ್ಯಸಿಡ್ಸ್ ಲಿಬ್ರೇಟ್ ಆಗುತ್ತೆ. Then those derived free fatty acids are extracted in a solvent like petroleum ether. Then that solvent is evaporated. ಆ ಸಾಲ್ವೆಂಟ್ನ ಎವಾಪ್ರೇಟ್ ಮಾಡಬೇಕು. Then the free fatty acids we are going to add neutral alcohol to make a solution of fat. ಸೊ ಎವಾಪರೇಟ್ ಆದಮೇಲೆ ಏನು ಉಳ್ಕೊಂಡಿರುತ್ತೆ ಅದಕ್ಕೆ ನಾವು ನ್ಯೂಟ್ರಲ್ ಆಲ್ಕೋಹಾಲ್ನ ಆ್ಯಡ್ ಮಾಡಿ ಸೊಲ್ಯೂಷನ್ ಮಾಡ್ಕೋಬೇಕು. ದೆನ್ ದಟ್ ಸೊಲ್ಯೂಷನ್ ಈಸ್ ಟೈಟ್ರೇಟೆಡ್ ಅಗೇನ್ಸ್ಟ್ ಸೋಡಿಯಂ ಹೈಡ್ರಾಕ್ಸೈಡ್ ವಿತ್ ದ ಇಂಡಿಕೇಟರ್ ಥೈಮೋಲ್ ಬ್ಲೂ. ನಾನು ಆವಾಗಲೇ ಹೇಳಿದ್ದೀನಿ ನಾರ್ಮಲ್ ಅಡಲ್ಟ್ಸಲ್ಲಿ ಲೆಸ್ ದ್ಯಾನ್ 7 grams ಆಫ್ ಫ್ಯಾಟ್ ಎಕ್ಸ್ಕ್ರೀಟ್ ಆಗುತ್ತೆ ಅಂತ. ಇಫ್ ದ ವ್ಯಾಲ್ಯೂಸ್ ಬಿಕಮ್ಸ್ ಮೋರ್ ದ್ಯಾನ್ 7 grams ಪರ್ ಡೇ ದೆನ್ ಇಟ್ ಈಸ್ ಅಬ್ನಾರ್ಮಲ್ ಅಂತ. ಇಫ್ ಇಟ್ ಕಮ್ಸ್ ಗ್ರೇಟರ್ ದ್ಯಾನ್ 14 grams ಪರ್ ಡೇ ದೇ ಆರ್ ಸ್ಪೆಸಿಫಿಕ್ ಫಾರ್ ಡಿಸೀಸಸ್ ಕಾಸಿಂಗ್ ಫ್ಯಾಟ್ ಮ್ಯಾಲಬ್ಸಾರ್ಪ್ಷನ್. ದೇ ಹ್ಯಾವ್ ಫ್ಯಾಟ್ ಮ್ಯಾಲಬ್ಸಾರ್ಪ್ಷನ್ ಡಿಸೀಸಸ್ ಅಂತ. ಆ್ಯಂಡ್ ದಿಸ್ ಈಸ್ ಅಬೌಟ್ ದ ಟೈಟ್ರೋಮೆಟ್ರಿಕ್ ಮೆಥಡ್. ಆ್ಯಂಡ್ ದೆನ್ ದ ಫೀಕಲ್ ಪಿ. So normal stool pH is around 6.9 to 7.2. It's almost neutral. ಸೊ ಯಾವಾಗ ಪಿ ಹೆಚ್ ಇನ್ಕ್ರೀಸ್ ಆಗುತ್ತೆ ಅಂತಂದರೆ ಇನ್ ಕೊಲೈಟಿಸ್, ಇನ್ ಯೂಸ್ ಆಫ್ ಆ್ಯಂಟಿಬಯೋಟಿಕ್ಸ್ ಆ್ಯಂಡ್ ಎಕ್ಸೆಸ್ ಪ್ರೋಟೀನ್ ಡಯಟ್. ಅಂದರೆ ಆಲ್ಕಲೈನ್. ಇನ್ಕ್ರೀಸ್ಡ್ ಪಿ ಹೆಚ್ ಮೀನ್ಸ್ ದ ಸ್ಟೂಲ್ ದ ಫೀಸಿಸ್ ಬಿಕಮ್ ಆಲ್ಕಲೈನ್ ಇನ್ ದ ಕಂಡೀಷನ್ಸ್ ಲೈಕ್ ಕೊಲೈಟಿಸ್, ಇನ್ ಆ್ಯಂಟಿಬಯೋಟಿಕ್ ಯೂಸ್ ಆ್ಯಂಡ್ ಎಕ್ಸೆಸ್ ಪ್ರೋಟೀನ್ ಡಯಟ್. ಅಂತಂದರೆ ಫುಡ್ನಲ್ಲಿ ಜಾಸ್ತಿ ಪ್ರೋಟೀನ್ಸ್ ಇರುತ್ತಲ್ಲ ಆ ಥರ ಡಯಟ್ ಕನ್ಸ್ಯೂಮ್ ಮಾಡಿದಾಗ, ಏನಾದ್ರು ಇನ್ನು ಆ್ಯಂಟಿಬಯೋಟಿಕ್ಸ್ ತೊಗೊಂಡಿದ್ದಾಗ, ಟ್ಯಾಬ್ಲೆಟ್ಸ್ ತೊಗೊಂಡಿದ್ದಾಗ, ಆ್ಯಂಡ್ ಕೊಲೈಟಿಸ್ ಹೇಳಿದ್ದೀನಲ್ವ, ಇನ್ಫ್ಲಮೇಷನ್ ಆಫ್ ಕೊಲೋನ್ ಆ ಥರ ಇದ್ದಾಗ ದ ಫೀಸಿಸ್ದು ಪಿ ಹೆಚ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಆ್ಯಸಿಡಿಕ್ ಪಿ ಹೆಚ್ ಯಾವಾಗಿರುತ್ತೆ ಅಂತಂದರೆ, ಅಂದರೆ ಪಿ ಹೆಚ್ ಯಾವಾಗ ಕಮ್ಮಿ ಆಗುತ್ತೆ ಅಂತಂದರೆ ಫ್ಯಾಟ್ ಆ್ಯಂಡ್ ಕಾರ್ಬೋಹೈಡ್ರೇಟ್ ಮ್ಯಾಲಬ್ಸಾರ್ಪ್ಷನ್ ಆದಾಗ ಪಿ ಹೆಚ್ ಕಡಿಮೆ ಆಗುತ್ತೆ ಸ್ಟೂಲ್ದು. ಆ್ಯಂಡ್ ಸಿ ದ ಪಿ ಹೆಚ್ ಆಫ್ ಸ್ಟೂಲ್ ಈಸ್ ಡಿಪೆಂಡ್ ಆನ್ ದ ಡಯಟ್ ಆ್ಯಂಡ್ ಬ್ಯಾಕ್ಟೀರಿಯಲ್ ಫರ್ಮೆಂಟೇಷನ್. ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ವಾಟ್ ದ ಫುಡ್ ವಿ ಕನ್ಸ್ಯೂಮ್ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಅಂದರೆ ಕಾರ್ಬೋಹೈಡ್ರೇಟ್ ಡಯಟ್ ಜಾಸ್ತಿ ಇದ್ದಾಗ ಅಸಿಡಿಕ್ ಆಗುತ್ತೆ, ಪ್ರೋಟೀನ್ ಡಯಟ್ ಜಾಸ್ತಿ ಇದ್ದಾಗ ಆಲ್ಕಲೈನ್ ಆಗುತ್ತೆ. ನಿಟ್ರಾಜಿನ್ ಅನ್ನೋ ಪೇಪರಿಂದ ಫೀಕಲ್ ಪಿ ಹೆಚ್ನ ಟೆಸ್ಟ್ ಮಾಡ್ತಾರೆ. ಒಂದು 1/2 ml ಸ್ಟೂಲ್ ಸ್ಯಾಂಪಲ್ಗೆ ಆ ಪೇಪರ್ನ ಡಿಪ್ ಮಾಡಿ ಕಲರ್ ಏನು ಚೇಂಜ್ ಆಗುತ್ತೆ ಆ ಕಲರ್ನ ಕಲರ್ ಸ್ಕೇಲ್ನಲ್ಲಿ ಕೊರಿಲೇಟ್ ಮಾಡಿಕೊಂಡು ವೆದರ್ ಇಟ್ ಈಸ್ ಅಸಿಡಿಕ್ ಆರ್ ವೆದರ್ ಇಟ್ ಈಸ್ ಆಲ್ಕಲೈನ್ ಅಂತ ಹೇಳ್ಬೋದು. ಆ್ಯಂಡ್ ದಿಸ್ ಅಬೌಟ್ ದ ಕೆಮಿಕಲ್ ಎಕ್ಸಾಮಿನೇಷನ್ ಆಫ್ ಸ್ಟೂಲ್.
See, in microscopic examination, we usually look for the presence of pus cells, red cells, the bacteria, parasites, fat globules, and macrophages and epithelial cells. ಸೊ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ಗೆ ಹೇಗೆ ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕು ಅಂತ ಗೊತ್ತು ಅಲ್ವಾ. ದ ಕಂಟೈನರ್ ಶುಡ್ ಬಿ ಕ್ಲೀನ್ ಆ್ಯಂಡ್ ಡ್ರೈ ಆ್ಯಂಡ್ ಸ್ಟೈಲ್ ವಿತ್ ಅ ಪ್ರಾಪರ್ ಲಿಡ್, ಅಂತಂದರೆ ಅದಕ್ಕೆ ಕ್ಯಾಪ್ ಕೂಡ ಕರೆಕ್ಟಾಗಿ ಇರಬೇಕು. ಇಫ್ ಇಟ್ ಈಸ್ ಲಿಕ್ವಿಡ್ ಸ್ಟೂಲ್ ಏನಾದರೂ ಆಗಿದ್ರೆ 5 to 6 ಟೇಬಲ್ ಸ್ಪೂನ್ಸ್ ಆಫ್ ಸ್ಟೂಲ್, ವಾಟ್ರಿ ಸ್ಟೂಲ್ಸ್ನ ಕಲೆಕ್ಟ್ ಮಾಡಬೇಕು. ಆ್ಯಂಡ್ ಲೂಸ್ ಸ್ಟೂಲ್ಸ್ ಅಥವಾ ವಾಟ್ರಿ ಸ್ಟೂಲ್ಸ್ ಏನಾದರೂ ಇದ್ದರೆ ಅದನ್ನು ಹಾಫ್ ಆನ್ ಅವರ್ ಅವ್ರು ಮ್ಯಾಕ್ಸಿಮಮ್ 1 hourಗಿಂತ ಮುಂಚೆ, 1 hour ಇಲ್ಲ ಹಾಫ್ ಆನ್ ಅವರ್ಗಿಂತ ಮುಂಚೆನೇ ಎಕ್ಸಾಮೈನ್ ಮಾಡಿಬಿಡ್ಬೇಕು. ಬಿಕಾಸ್ ಸಮ್ ಸ್ಪೀಷೀಸ್ ಟ್ರೋಫೋಸಾಯ್ಡ್ಸ್ ಲೈಕ್ ಎಂಟಮಿಬಾ, ಹಿಸ್ಟೋಲೈಟಿಕಾ ಇರೋದೆಲ್ಲ ಟ್ರೋಫೋಸಾಯ್ಡ್ಸು ಬೇಗ ಡಿಜನ್ರೇಟ್ ಆಗಿಬಿಡುತ್ತೆ ಮತ್ತು ಅದರದ್ದು ಮಾರ್ಫಾಲಜಿ ಆಲ್ಟರ್ ಆಗಿಬಿಡುತ್ತೆ. ಟ್ರೋಫೋಸಾಯ್ಡ್, ಸಿಸ್ಟ್ ಇದೆಲ್ಲ ಗ್ರೋಯಿಂಗ್ ಸ್ಟೇಜ್ ಆಫ್ ದ ಪ್ಯಾರಾಸೈಟ್ಸ್. ಟ್ರೋಫೋಸಾಯ್ಡ್ಸ್ಗೆ ಮೊಟಿಲಿಟಿ ಇರುತ್ತೆ. ಸಿಸ್ಟ್ ಅಂತಂದರೆ ಇಟ್ಸ್ ಅ ಡಾರ್ಮೆಂಟ್ ಫೇಸ್ ಅಥವಾ ಎಕ್ಸ್ಟಿಂಕ್ಟ್ ಫೇಸ್. ಯಾವಾಗ ಅದರದ್ದು ಸರ್ವೈವಲೆನ್ಸಿಗೆ ಎನ್ವಿರಾನ್ಮೆಂಟು ಫೇವರಬಲ್ ಆಗಿರಲ್ಲ, ಆಗ ಅದು ಸಿಸ್ಟಾಗಿ ಟ್ರಾನ್ಸ್ಫಾರ್ಮ್ ಆಗಿರುತ್ತೆ. ಅಂಟಿಲ್ ಇಟ್ ಗೆಟ್ಸ್ ದ ಫೇವರಬಲ್ ಎನ್ವಿರಾನ್ಮೆಂಟ್ ಇಟ್ ಸ್ಟೇಸ್ ಇನ್ ದಟ್ ಸ್ಟೇಜ್ ಓನ್ಲಿ, ಸಿಸ್ಟ್ ಸ್ಟೇಜ್ನಲ್ಲೇ ಇರುತ್ತೆ. ಆ್ಯಂಡ್ ಕೇರ್ ಶುಡ್ ಬಿ ಟೇಕನ್ ದಟ್ ಅದು ಸ್ಯಾಂಪಲ್ಗೆ ವಾಟರ್ ಆಗಲಿ ಅಥವಾ ಯೂರಿನ್ ಆಗಲಿ ಮಿಕ್ಸ್ ಆಗಿರಬಾರ್ದು. ಯಾಕೆಂತಂದರೆ ಸಮ್ಟೈಮ್ಸ್ ದ ವಾಟರ್ ಆ್ಯಂಡ್ ದ ಯೂರಿನ್ ಮೇ ಕಿಲ್ ಸಮ್ ಬ್ಯಾಕ್ಟೀರಿಯಾಸ್ ಆ್ಯಂಡ್ ಸಮ್ ಟ್ರೋಫೋಸಾಯ್ಡ್ಸ್. ಅದಕ್ಕೆ ಅದು ಮಿಕ್ಸ್ ಆಗಿರಬಾರ್ದು. ಆ್ಯಂಡ್ ಟೆಸ್ಟ್ ಮಾಡೋಕ್ಕಿಂತ ಮುಂಚೆ 48 hours ಮುಂಚೆ ಯಾವ ಆ್ಯಂಟಿ-ಮಲೇರಿಯಾ ಡ್ರಗ್ಸ್ ಅವ್ರ ಆ್ಯಂಟಿಬಯೋಟಿಕ್ಸ್ ಈ ಥರ ಯಾವ ಡ್ರಗ್ಸ್ನ ತೊಗೊಂಡಿರಬಾರ್ದು. ನಾನು ಆವಾಗಲೇ ಹೇಳಿದ್ದೀನಿ, ದೇ ಮೈಟ್ ಮಾಸ್ಕ್ ದ ಪ್ರೆಸೆನ್ಸ್ ಆಫ್ ಪ್ಯಾರಾಸೈಟ್ಸ್ ಆರ್ ದ ಬ್ಯಾಕ್ಟೀರಿಯಾಸ್, ಅದಕ್ಕೆ ತೊಗೊಂಡಿರಬಾರ್ದು. ಇನ್ ಕೇಸ್ ಏನಾದರೂ ಸ್ವಲ್ಪ ಟೈಮ್ ಆಗುತ್ತೆ, ಲ್ಯಾಬ್ ಒಂದು ಸ್ವಲ್ಪ ದೂರ ಇದೆ, ಆ ಥರ ಟೈಮ್ನಲ್ಲಿ ವಿ ಕ್ಯಾನ್ ಆ್ಯಡ್ ದ ಪ್ರಿಸರ್ವೇಟಿವ್ಸ್. 10% ಫಾರ್ಮಲಿನ್ ಅಥವಾ ಪಾಲಿವಿನೈಲ್ ಆಲ್ಕೋಹಾಲ್ನ ಆ್ಯಡ್ ಮಾಡ್ಬೋದು. ಫಾರ್ಮಲಿನಲ್ಲಿ ಎಗ್ಸ್, ಲಾರ್ವಾಸ್ ಮತ್ತು ಸಿಸ್ಟೆಲ್ಲ ಚೆನ್ನಾಗಿ ಪ್ರಿಸರ್ವ್ ಆಗಿರುತ್ತೆ. ಪಾಲಿವಿನೈಲ್ ಆಲ್ಕೋಹಾಲಲ್ಲಿ ಟ್ರೋಫೋಸಾಯ್ಡ್ಸು ಮತ್ತು ಸಿಸ್ಟ್ಸ್ ಚೆನ್ನಾಗಿ ಪ್ರಿಸರ್ವ್ ಆಗಿರುತ್ತೆ. ಫಾರ್ಮಡ್ ಸ್ಟೂಲ್ಸ್ ಆಗಿದ್ದರೆ ವಿ ಕ್ಯಾನ್ ಡಿಲೇ ದ ಎಕ್ಸಾಮಿನೇಷನ್ ಅಪ್ ಟು 1 hour or 2 hours. ಬಟ್ ಇನ್ನೂ ಲೇಟ್ ಆಗುತ್ತೆ ಅಂತಂದರೆ ಆ ದಿನದ ಒಳಗಡೆ ಮುಗಿಸ್ಬೇಕು. ಬಟ್ ಅಲ್ಲಿವರೆಗೆ ನಾವು ಅದನ್ನ ರೆಫ್ರಿಜರೇಟರ್ನಲ್ಲಿ ಇಟ್ಟಿರಬೇಕು 2 to 8 degrees Celsiusನಲ್ಲಿ. ಆ್ಯಂಡ್ ಸ್ಟೂಲ್ ಸ್ಯಾಂಪಲ್ ಏನಾದರೂ ಕಲ್ಚರ್ ಮಾಡಬೇಕು ಅಂತಂದಾಗ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಬಾರ್ದು. ಬಿಕಾಸ್ ಪ್ರಿಸರ್ವೇಟಿವ್ಸ್ ಏನು ಮಾಡುತ್ತೆ, ಆ ಸ್ಟೂಲ್ನಲ್ಲಿರುವಂಥ ಬ್ಯಾಕ್ಟೀರಿಯಾನ ಕಿಲ್ ಮಾಡಿಬಿಡುತ್ತೆ. ಆವಾಗ ನಮಗೆ ಬ್ಯಾಕ್ಟೀರಿಯಾ ಇದ್ರೂ ಅದು ನೆಗೆಟಿವ್ ಅಂತ ತೋರಿಸುತ್ತೆ, ಅಂದರೆ ಫಾಲ್ಸ್ ನೆಗೆಟಿವ್ ರಿಸಲ್ಟ್ ಬರುತ್ತೆ. ಆ್ಯಂಡ್ ಇಂಪಾರ್ಟೆಂಟ್ ನೋಟ್, ಪ್ಯಾರಾಸೈಟಿಕ್ ಇನ್ಫೆಕ್ಷನ್ಸ್ಗೆಲ್ಲ ಒಂದೇ ಒಂದಿನ ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು ಅದನ್ನು ಟೆಸ್ಟ್ ಮಾಡಿ ನಿಮಗೆ ನೆಗೆಟಿವ್ ಬಂತು ಅಂದ ತಕ್ಷಣ ಅದನ್ನ ನೆಗೆಟಿವ್ ಅಂತ ಕೊಡೋಕ್ಕಾಗೋದಿಲ್ಲ. ಸಮ್ಟೈಮ್ಸ್ ಆ ಪ್ಯಾರಾಸೈಟ್ಸ್ ಆ್ಯಬ್ಸೆಂಟ್ ಇರ್ಬೋದು ಸ್ಟೂಲ್ನಲ್ಲಿ. ಸೊ ಅಟ್ಲೀಸ್ಟ್ 3 consecutive days ಸ್ಯಾಂಪಲ್ ಶುಡ್ ಬಿ ಕಲೆಕ್ಟೆಡ್ ಬಿಫೋರ್ ಡಿಕ್ಲೇರಿಂಗ್ ದ ನೆಗೆಟಿವ್ ರಿಸಲ್ಟ್. ಅಂತಂದರೆ 3 daysಗೆ ಬಿಟ್ಟು ಒಂದು 3 samples ಅವರು 3 samples ಕಲೆಕ್ಟ್ ಮಾಡ್ಕೋಬೇಕು. ಆ 3 ಸ್ಯಾಂಪಲ್ಸ್ನೂ ನೋಡಿ ಅದರಲ್ಲಿ 3 ಸ್ಯಾಂಪಲ್ನಲ್ಲೂ ನೆಗೆಟಿವ್ ಅಂತ ಬಂದರೆ, ಅಂದರೆ ಯಾವ ಟ್ರೋಫೋಸಾಯ್ಟ್ ಆಗಲಿ, ಅಡಲ್ಟ್ ಫಾರ್ಮ್ಸ್ ಆಗಲಿ, ಸೆಗ್ಮೆಂಟ್ಸ್ ಆಗಲಿ, ಎನಿವೇ ಅಡಲ್ಟ್ ಫಾರ್ಮ್ಸ್ ಆ್ಯಂಡ್ ಸೆಗ್ಮೆಂಟ್ಸ್ಗೆ ನಂಗೆ ಮೈಕ್ರೋಸ್ಕೋಪ್ ಇಂದ ನೋಡಬೇಕಾಗಿಲ್ಲ, ನೇಕೆಡ್ ಐಗೇ ಕಾಣಿಸುತ್ತೆ ಅದು. ಸಿಸ್ಟ್, ಟ್ರೋಫೋಸಾಯ್ಡ್ಸ್ ಇದೆಲ್ಲ ಏನೂ ಇಲ್ಲ ಅಂತಂತಂದರೆ ವಿ ಕ್ಯಾನ್ ಡಿಕ್ಲೇರ್ ನೆಗೆಟಿವ್. ಅಂದರೆ 3 consecutive ಸ್ಯಾಂಪಲ್ಸ್ನ ಟೆಸ್ಟ್ ಮಾಡಿ ಆದಮೇಲೆ ನಾನು ನೆಗೆಟಿವ್ ಅಂತ ರಿಪೋರ್ಟ್ ಮಾಡಬೇಕಾಗತ್ತೆ. ಬಟ್ WBCs, RBCs ಎಲ್ಲ ಕಾಣಿಸುತ್ತೆ. ನಿಮಗೆ ಜಾಸ್ತಿ ಒಂದು ಫೀಲ್ಡ್ಗೆ ತುಂಬ WBCs ಕಾಣಿಸ್ತು ಅಂತಂತಂದರೆ ಆಬ್ವಿಯಸ್ಲಿ ಇನ್ಫೆಕ್ಷನ್ ಇದೆ ಅಂತ ಅರ್ಥ. ಅಕೇಷನಲಿ 0 to 1 WBCs ನಾರ್ಮಲ್, ಓಕೆ. ಅದಕ್ಕಿಂತ ಜಾಸ್ತಿ WBCs ಏನಾದರೂ ಕಾಣಿಸಿದೆ ಅಂತಂದರೆ ಇನ್ಫೆಕ್ಷನ್ ಇದೆ ಅಂತ ಅರ್ಥ. ಸೊ ಯಾವ್ಯಾವಾಗ WBCs ಇನ್ಕ್ರೀಸ್ ಆಗುತ್ತೆ, ಅಂದರೆ ಯಾವ್ಯಾವಾಗ ಎಕ್ಸ್ಕ್ರಿಟ್ ಆಗುತ್ತೆ ಸ್ಟೂಲ್ನಲ್ಲಿ ಅಂತಂತಂದರೆ ಬೆಸಿಲರಿ ಡಿಸೆಂಟ್ರಿನಲ್ಲಿ ಆ್ಯಂಡ್ ಅಲ್ಸರೇಟಿವ್ ಕೊಲೈಟಿಸ್ನಲ್ಲಿ. ಕೊಲಾನ್ ಗೊತ್ತಲ್ಲ, ಇನ್ಫ್ಲಮೇಷನ್ ಆಗಿರುತ್ತೆ ಕೊಲಾನ್ನ. ಆ್ಯಂಡ್ ಶಿಗೆಲೋಸಿಸ್ನಲ್ಲಿ. ಶಿಗೆಲೋಸಿಸ್ ಇಸ್ ಎ ಬ್ಯಾಕ್ಟೀರಿಯಲ್ ಡಿಸೀಸ್ ಕಾಸ್ಡ್ ಬೈ ದ ಬ್ಯಾಕ್ಟೀರಿಯಾ ಶಿಗೆಲ್ಲ, ಓಕೆ. ಆ್ಯಂಡ್ ಸಾಲ್ಮೊನೆಲ್ಲಾ ಇನ್ಫೆಕ್ಷನ್ಸ್, ಟೈಫಾಯ್ಡ್ ಎಲ್ಲ ಇರುತ್ತಲ್ಲ ಆ ಟೈಮ್ನಲ್ಲಿ. ಆ್ಯಂಡ್ ಆ್ಯಬ್ಸೆಸ್ ಏನಾದರೂ ಆಗಿದ್ದರೆ, ಆ್ಯಬ್ಸೆಸ್ ಅಂತಂದರೆ ಲೈಕ್ ಒಂದು ಸ್ಮಾಲ್ ಲಂಪ್ ಥರ ಅಥವಾ ಒಂದು ಪಾಕೆಟ್ ಥರ ಆಗಿರುತ್ತೆ, ಆದರೆ ತುಂಬ ಪಸ್ಸಿರುತ್ತೆ. ಆ ಥರ ಆ್ಯಬ್ಸೆಸ್ ಏನಾದರೂ ಆಗಿದ್ದು ಅಂತಂದರೆ ಆವಾಗ್ಲೂ WBCs ಎಕ್ಸ್ಕ್ರಿಟ್ ಆಗ್ತಿರುತ್ತೆ ಸ್ಟೂಲ್ನಲ್ಲಿ.
ಆ್ಯಂಡ್ WBCs ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ ನಾವು ಸ್ಟೂಲ್ನಲ್ಲಿ ಮ್ಯೂಕಸ್ ಇರುತ್ತೆ ಅಲ್ವಾ, ಸೊ ಆ ಮ್ಯೂಕಸ್ ಸರ್ಫೇಸ್ನಿಂದ ಸ್ಯಾಂಪಲ್ ತೊಗೊಳ್ಬೇಕಾಗತ್ತೆ. RBCs ಯಾವಾಗ ಪ್ರೆಸೆಂಟ್ ಇರುತ್ತೆ? ಬ್ಲೀಡಿಂಗ್ ಪೈಲ್ಸ್ನಲ್ಲಿ ಆ್ಯಂಡ್ ಮ್ಯಾಲಿಗ್ನೆನ್ಸಿ ಆಫ್ GI ಟ್ರ್ಯಾಕ್ಟ್, ಅದು ಕ್ಯಾನ್ಸರ್ ಇದ್ದಾಗ GI ಟ್ರ್ಯಾಕ್ಟ್ ಆರ್ಗನ್ಸಲ್ಲಿ ಆ್ಯಂಡ್ ಡಿಸೆಂಟ್ರಿನಲ್ಲಿ RBCs ಎಕ್ಸ್ಕ್ರೀಟ್ ಆಗ್ತಿರುತ್ತೆ. ಆ್ಯಂಡ್ ಬೊಬಲ್ಸ್ ಏನಾದ್ರು ಇನ್ಫ್ಲಮೇಷನ್ ಆಗಿತ್ತು ಅಂತಂದರೆ ಆವಾಗ ಎಪಿಥೀಲಿಯಲ್ ಸೆಲ್ಸ್ ಜಾಸ್ತಿ ಎಕ್ಸ್ಕ್ರೀಟ್ ಆಗ್ತಿರುತ್ತೆ ಸ್ಟೂಲ್ನಲ್ಲಿ. ಆ್ಯಂಡ್ ಫ್ಯಾಟ್ ಯಾವಾಗಿರುತ್ತೆ ಅಂತಂದರೆ ಯಾವ್ದಾದ್ರು ಮ್ಯಾಲ್ಅಬ್ಸಾರ್ಪ್ಷನ್ ಆಫ್ ಸಿಂಡ್ರೋಮ್ನಲ್ಲಿ, ಮತ್ತು ಏನಾದರೂ ಪ್ಯಾಂಕ್ರಿಯಾಟಿಕ್ ಡೈಜೆಸ್ಟಿವ್ ಎನ್ಸೈಮ್ಸ್ ಡಿಫಿಷಿಯನ್ಸಿ ಇದ್ದಾಗ, ಮತ್ತು ಡಿಫಿಷಿಯನ್ಸಿ ಆಫ್ ಬೈಲ್ ಇದ್ದಾಗ, ಬೈಲ್ ಸಾಲ್ಟ್ಸು ಜ್ಯೂಸ್ ಸರಿಯಾಗಿ ಪ್ರೊಡ್ಯೂಸ್ ಆಗ್ತಿಲ್ಲ ಅಂತಂದರೆ ಆ ಟೈಮ್ನಲ್ಲಿ ಫ್ಯಾಟ್ ಎಕ್ಸ್ಕ್ರೀಟ್ ಆಗ್ತಾ ಇರುತ್ತೆ ಸ್ಟೂಲಲ್ಲಿ. ಸೊ ದ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಈಸ್ broadly classified into direct microscopy, wet mount preparation and concentration technique. ಲೂಸ್ ಸ್ಟೂಲ್ಸ್ನ ಅಥವಾ ವಾಟ್ರಿ ಸ್ಟೂಲ್ಸ್ನ ನಾವು ಡೈರೆಕ್ಟಾಗಿ ಒಂದು ಡ್ರಾಪ್ ಹಾಗೇ ಸ್ಲೈಡ್ ಮೇಲೆ ಹಾಕ್ಕೊಂಡು ಕವರ್ ಸ್ಲಿಪ್ನಲ್ಲಿ ಕವರ್ ಮಾಡಿ ಮೈಕ್ರೋಸ್ಕೋಪಲ್ಲಿ ನೋಡ್ತೀವಿ. ಅದನ್ನು ನಾವು ಡೈರೆಕ್ಟ್ ಮೈಕ್ರೋಸ್ಕೋಪಿ ಅಂತ ಕರಿತೀವಿ. ಅಂದರೆ ವಿತಿನ್ ಹಾಫ್ ಆನ್ ಅವರ್ ಎಷ್ಟು ಫ್ರೆಶ್ ಸ್ಯಾಂಪಲ್ಸ್ನ ಆವಾಗ ಲೈವ್ ಟ್ರಿಫೋಸಾಯ್ಡ್ಸ್ ನಮಗೆ ಕಾಣಿಸುತ್ತೆ. ವೆಟ್ ಮೌಂಟ್ ಪ್ರಿಪ್ರೇಷನ್ ಅಂತಂದರೆ ಸ್ಪೆಸಿಮನ್ ಇರುತ್ತಲ್ಲ ಅದನ್ನು ಲಿಕ್ವಿಡಲ್ಲಿ ಸಸ್ಪೆನ್ಷನ್ ಮಾಡಿಕೊಂಡು ಮೈಕ್ರೋಸ್ಕೋಪಲ್ಲಿ ನೋಡೋದಕ್ಕೆ ವೆಟ್ ಮೌಂಟ್ ಅಂತ ಕರಿತೀವಿ. ಸ್ಪೆಸಿಮನ್ ಈಸ್ ಸಸ್ಪೆಂಡೆಡ್ ಇನ್ ಲಿಕ್ವಿಡ್ ಫಾರ್ ದ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್, ಅದನ್ನು ವೆಟ್ ಮೌಂಟ್ ಅಂತ ಕರಿತೀವಿ. ವೆಟ್ ಮೌಂಟಲ್ಲಿ ಸಲೈನ್ ವೆಟ್ ಮೌಂಟು ಮತ್ತು ಅಯೋಡಿನ್ ವೆಟ್ ಮೌಂಟ್ ಅಂತ ಯೂಶ್ವಲಿ ಎರಡೇ ವೆಟ್ ಮೌಂಟ್ ಮಾಡೋದು ಎಲ್ಲ ಕಡೆ. ಸಮ್ಟೈಮ್ಸ್ ಯೋಸಿನ್ ವೆಟ್ ಮೌಂಟ್ನ ಕೂಡ ಮಾಡ್ತಾರೆ. ಸೊ ಏನು ಪ್ರೊಸೀಜರ್? ಚೆನ್ನಾಗಿರೋ ಗ್ಲಾಸ್ ಸ್ಲೈಡ್, ನೀಟಾಗಿರೋ ಗ್ಲಾಸ್ ಸ್ಲೈಡ್ ತೊಗೊಳ್ಬೇಕು. ಆ್ಯಂಡ್ ಕಾಟನಲ್ಲಿ ವೈಪ್ ಮಾಡಿಕೊಂಡು ಅದನ್ನು ಒಂದು ಕಾರ್ನರ್ಗೆ ಒಂದು ಡ್ರಾಪ್ ನಾರ್ಮಲ್ ಸಲೈನ್, ಇನ್ನೊಂದು ಕಾರ್ನರ್ಗೆ ಒಂದು ಡ್ರಾಪ್ ಅಯೋಡಿನ್ ಹಾಕಬೇಕು. ಮತ್ತು ಸ್ಟೂಲ್ ಸ್ಪೆಸಿಮನ್ನ ತೊಗೊಂಡು ಅಪ್ಲಿಕೇಟರ್ ಸ್ಟಿಕ್ ಹೆಲ್ಪಿಂದ ಚೂರೇ ಸ್ಪೆಸಿಮನ್, ವೆರಿ ಸ್ಮಾಲ್ ಅಮೌಂಟ್ ಆಫ್ ಸ್ಪೆಸಿಮನ್ನ ವಿತ್ ಸೆಪ್ರೇಟ್ ಅಪ್ಲಿಕೇಟರ್ ಸ್ಟಿಕ್, ಓಕೆ, ಒಂದು ಡ್ರಾಪ್ ಆಫ್ ಸಲೈನಲ್ಲಿ ಮತ್ತು ಒಂದು ಡ್ರಾಪ್ ಆಫ್ ಅಯೋಡಿನಲ್ಲಿ ನೀಟಾಗಿ ಮಿಕ್ಸ್ ಮಾಡಬೇಕಂದ್ರೆ ಎಮಲ್ಸಿಫೈ ಮಾಡಬೇಕು. ಆಮೇಲೆ ಅದ್ರ ಮೇಲೆ ಎರಡೂ ಡ್ರಾಪ್ ಮೇಲೆ ಕವರ್ ಸ್ಲಿಪ್ನ ಹಾಕಬೇಕು. ಮತ್ತು ಏರ್ ಬಬಲ್ಸ್ ಬರಬಾರ್ದು ಕವರ್ ಸ್ಲಿಪ್ಪಿಂದ ಕವರ್ ಮಾಡುವಾಗ. ಹಾಕಿ ಆಮೇಲೆ ಮೈಕ್ರೋಸ್ಕೋಪ್ನಲ್ಲಿ ನೋಡೋದು 10x ಮತ್ತು 40xನಲ್ಲಿ. 40x ಎಕ್ಸಾಕ್ಟ್ 10xಲ್ಲಿ ನಾವು ಜಸ್ಟ್ ಸ್ಕ್ರೀನ್ ಮಾಡೋಕ್ಕೆ, ಫುಲ್ ಫೀಲ್ಡೆಲ್ಲ ಸ್ಕ್ರೀನ್ ಮಾಡೋದಕ್ಕೆ, ಫಾರ್ ಐಡೆಂಟಿಫಿಕೇಷನ್ಗೆ 40xನ ಯೂಸ್ ಮಾಡ್ತೀವಿ. ಸಲೈನ್ ವೈಟ್ ಮೌಂಟ್ ಈಸ್ ಯೂಸ್ಡ್ ಟು ಡೆಮಾನ್ಸ್ಟ್ರೇಟ್ ದ ಎಗ್ಸ್, ಲಾರ್ವಾ ಆಫ್ ಹೆಲ್ಮಿಂಟ್ಸ್, ಅಂದರೆ ರೌಂಡ್ ವಾರ್ಮ್, ಹುಕ್ ವಾರ್ಮ್, ಟ್ರಿಚುರಿಸ್ ತ್ರಿಚುರ, ಟ್ರೋಫೋಸೈಡ್ಸು ಮತ್ತು ರೆಡ್ ಸೆಲ್ಸ್ ಆ್ಯಂಡ್ ವೈಟ್ ಸೆಲ್ಸ್ನ ಕೂಡ ನೋಡಬಹುದು ಸಲೈನ್ ವೆಟ್ ಮೌಂಟ್ನಲ್ಲಿ. ಅಯೋಡಿನ್ ವೆಟ್ ಮೌಂಟ್ನಲ್ಲಿ ಪ್ರೋಟೋಸೋಲ್ ಸಿಸ್ಟಲ್ಲಿ ಸಮ್ಟೈಮ್ ಗ್ಲೈಕೋಜನ್ ಮಾಸು, ಕ್ರೊಮ್ಯಾಟಿನ್ ಬಾರ್ಸ್ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಸ್ಟೇನ್ ಮಾಡೋದಕ್ಕೆ ಅಯೋಡಿನ್ ವೆಟ್ ಮೌಂಟ್ನ ಉಪಯೋಗಿಸ್ತೀವಿ. ಅಯೋಡಿನ್ನ ಟ್ರೋಫೋಸಾಯ್ಡ್ನ ಡೆಮಾನ್ಸ್ಟ್ರೇಟ್ ಮಾಡಲ್ಲ, ಯಾಕೆಂದರೆ ಟ್ರೋಫೋಸಾಯ್ಡ್ ಸತ್ತೋಗ್ಬಿಡುತ್ತೆ ಅಯೋಡಿನ್ಗೆ ಹಾಕಿದ ತಕ್ಷಣ. ಅದಕ್ಕೆ ಟ್ರೋಫೋಸಾಯ್ಡ್ಸ್ ವಿ ಕ್ಯಾನ್ ಬೆಟರ್ ಅಪ್ರಿಷಿಯೇಟ್ ಇನ್ ಸಲೈನ್ ವೆಟ್ ಮೌಂಟ್ಸ್. ಸೊ ನೆಕ್ಸ್ಟ್ ಇಸ್ ದ ಕಾನ್ಸಂಟ್ರೇಷನ್ ಟೆಕ್ನಿಕ್. ಕಾನ್ಸಂಟ್ರೇಷನ್ ಟೆಕ್ನಿಕ್ನಲ್ಲಿ ಸೆಡಿಮೆಂಟೇಷನ್ ಮೆಥಡ್ ಮತ್ತು ಫ್ಲೋಟೇಷನ್ ಮೆಥಡ್ ಅಂತ 2 ಟೈಪ್ಸ್ ಬರುತ್ತೆ. ನಮಗೆ ಮೈಕ್ರೋಸ್ಕೋಪಿನಲ್ಲಿ ಏನಾದರೂ ಡಿಫಿಕಲ್ಟ್ ಆಯಿತು ಅಂತಂದಾಗ ಪ್ಯಾರಾಸೈಟ್ಸ್ನ ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ, ಅದ್ರ ಟ್ರೋಫೋಸೈಟ್ಸ್ನ ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ, ಮತ್ತು ಯಾವಾಗ ಸ್ಕ್ಯಾಂಟಿ ಆಗಿರುತ್ತೆ ಟ್ರೋಫೋಸೈಟ್ಸು ವಾರ್ಮ್ಸ್ ಎಲ್ಲ, ಆವಾಗ ನಾವು ಕಾನ್ಸಂಟ್ರೇಷನ್ ಟೆಕ್ನಿಕ್ಸ್ನ ಯೂಸ್ ಮಾಡ್ತೀವಿ. Sedimentation, there are so many methods for both sedimentation and flotation methods. ಅದರಲ್ಲಿ ಕಾಮನ್ ಆಗಿ ಯೂಸ್ ಮಾಡೋದು ಫಾರ್ಮಲ್ ಈಥೈಲ್ ಅಸಿಟೇಟ್ ಸೆಡಿಮೆಂಟೇಷನ್ ಮೆಥಡ್ ಅಂತ. ಫ್ಲೋಟೇಷನ್ ಮೆಥಡ್ನಲ್ಲಿ ಕಾಮನ್ಲಿ ಜಿಂಕ್ ಸಲ್ಫೇಟ್ ಕಾನ್ಸಂಟ್ರೇಷನ್ ಟೆಕ್ನಿಕ್ಸ್ನ ಯೂಸ್ ಮಾಡ್ತೀವಿ. ಈಗ ಸೆಡಿಮೆಂಟೇಷನ್ ಮೆಥಡ್ದು ಪ್ರೊಸೀಜರ್ ನೋಡೋಣ. ಫಸ್ಟು ಫೀಕಲ್ ಸಸ್ಪೆನ್ಷನ್ನ ಪ್ರಿಪೇರ್ ಮಾಡ್ಕೋಬೇಕು. 10 ml ಆಫ್ ಫಾರ್ಮಲಿನಲ್ಲಿ 1 ಗ್ರಾಮ್ ಫೀಸಿಸ್ನ ಮಿಕ್ಸ್ ಮಾಡಿ ಸಸ್ಪೆನ್ಷನ್ನ ಪ್ರಿಪೇರ್ ಮಾಡ್ಕೋಬೇಕು. ಆ ಸಸ್ಪೆನ್ಷನ್ನ ಫಿಲ್ಟರ್ ಮಾಡಬೇಕು. ಓಕೆ, ದ ಫೀಕಲ್ ಸಸ್ಪೆನ್ಷನ್ ಈಸ್ ಪ್ರಿಪೇರ್ಡ್ ಬೈ ಮಿಕ್ಸಿಂಗ್ 1 ಗ್ರಾಮ್ ಆಫ್ ಫೀಸೀಸ್ ವಿತ್ 10 ml ಆಫ್ ಫಾರ್ಮಲಿನ್. ಓಕೆ, ದೆನ್ ದ ಮಿಕ್ಸ್ಚರ್ ಈಸ್ ಫಿಲ್ಟರ್ಡ್. ಓಕೆ, ಅದನ್ನು ಫಿಲ್ಟರ್ ಮಾಡ್ಕೊಳ್ಬೇಕು. ಫಿಲ್ಟರ್ ಮಾಡಿಕೊಂಡು 7 ml ಸಸ್ಪೆನ್ಷನ್ ತೊಗೊಳ್ಬೇಕು.
7 ml ಸಸ್ಪೆನ್ಷನ್ಗೆ ವಿ ಆರ್ ಗೋಯಿಂಗ್ ಟು ಆ್ಯಡ್ 3 ml ಆಫ್ ಈಥೈಲ್ ಅಸಿಟೇಟ್. 7 ml ಆಫ್ ಫೀಕಲ್ ಸಸ್ಪೆನ್ಷನ್ ಏನು ಫಿಲ್ಟರ್ ಮಾಡ್ಕೊಂಡಿರ್ತೀವಿ ಅದಕ್ಕೆ 3 ml ಈಥೈಲ್ ಅಸಿಟೇಟ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಅದನ್ನ ಸೆಂಟ್ರಿಫಿಗೇಷನ್ ಮಾಡಬೇಕು 1 ನಿಮಿಷ 1500 to 2000 RPM ಅಲ್ಲಿ. ಸೆಂಟ್ರಿಫಿಗೇಷನ್ ಮಾಡಿದ ಮೇಲೆ ನಿಧಾನಕ್ಕೆ ಸೆಂಟ್ರಿಫ್ಯೂಸ್ ಟ್ಯೂಬ್ ಹೊರಗಡೆ ತೆಗಿಬೇಕು. ಮತ್ತು ಸೆಂಟ್ರಿಫಿಗೇಷನ್ ಮಾಡುವಾಗ ಬ್ಯಾಲೆನ್ಸ್ ಇರಬೇಕು. ಬ್ಯಾಲೆನ್ಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅದನ್ನು ಸೆಂಟ್ರಿಫ್ಯೂಸ್ ಟ್ಯೂಬ್ನ ಹೊರಗಡೆ ತೆಗೆದಾಗ ನಮಗೆ ಸೆಡಿಮೆಂಟ್ ಅಂದರೆ ಬಾಟಮ್ನಲ್ಲಿ ಪ್ಯಾರಾಸೈಟ್ಸ್ ಇರುತ್ತೆ. ಓಕೆ, ಅದ್ರ ಮೇಲ್ಗಡೆ ಲೇಯರ್ನಲ್ಲಿ ಫಾರ್ಮಲಿನ್ ಇರುತ್ತೆ. ಫಾರ್ಮಲಿನ್ ಪ್ರಿಸರ್ವ್ ಮಾಡುತ್ತೆ ಸ್ಪೆಸಿಮನ್ನ, ಸೊ ಫಾರ್ಮಲಿನ್ ಯೂಸ್ ಮಾಡ್ತೀವಿ. ಸೊ ಈ ಥರ ಏನು ಮಾಡುತ್ತೆ, ಡೆಬ್ರಿಸ್ನ ಅಬ್ಸಾರ್ಬ್ ಮಾಡಿಕೊಂಡು ಫ್ಲೋಟ್ ಆಗುತ್ತೆ. ಸೊ 4 ಲೇಯರ್ಸ್ ಫಾರ್ಮ್ ಆಗುತ್ತೆ. ಬಾಟಮ್ ಲೇಯರ್ನಲ್ಲಿ ಸೆಡಿಮೆಂಟ್, ಬಾಟಮ್ನಲ್ಲಿ ಸೆಡಿಮೆಂಟ್ ಇರುತ್ತೆ, ಜೊತೆಗೆ ಪ್ಯಾರಾಸೈಟ್ಸ್ ಇರುತ್ತೆ. ಅದ್ರ ಮೇಲ್ಗಡೆ ಲೇಯರ್ನಲ್ಲಿ ಫಾರ್ಮಲಿನ್ ಇರುತ್ತೆ. ಅದ್ರ ಮೇಲೆ ಫೀಕಲ್ ಡೆಬ್ರಿಸ್ ಮತ್ತು ಮೇಲ್ಗಡೆ ಈ ಥರ ಫ್ಯಾಟ್ ಇರುತ್ತೆ. ಸೊ ಇದನ್ನು ಡಿಸ್ಕಾರ್ಡ್ ಮಾಡಬೇಕು, ಚೆಲ್ಲಬೇಕು. ಸೊ ಕೆಳಗಡೆ ಏನು ಸೆಗ್ಮೆಂಟ್ ಉಳ್ಕೊಳ್ಳುತ್ತೆ ಅದನ್ನು ವಿತ್ ದ ಹೆಲ್ಪ್ ಆಫ್ ದ ಪಿಪೆಟ್ ಒಂದೇ ಒಂದು ಡ್ರಾಪ್ ಮೈಕ್ರೋಸ್ಕೋಪಿಕ್ ಸ್ಲೈಡ್ ಮೇಲೆ ಹಾಕ್ಕೊಂಡು ಅದ್ರ ಮೇಲೆ ಕವರ್ ಸ್ಲಿಪ್ ಹಾಕಿ ಎಕ್ಸಾಮೈನ್ ಮಾಡಬೇಕು. ಮಾಡಿ ನಮಗೆ ಏನು ಕಾಣಿಸುತ್ತೆ, ಯಾವ ಪ್ಯಾರಾಸೈಟ್ಸ್ದು ಓವಾ ಕಾಣಿಸುತ್ತೆ ಅಥವಾ ಸಿಸ್ಟ್ ಕಾಣುತ್ತೆ ಅದನ್ನು ನಾವು ರಿಪೋರ್ಟ್ ಮಾಡಬೇಕು. ಸೆಡಿಮೆಂಟೇಷನ್ ಮೆಥಡ್ನಲ್ಲಿ ಸ್ಪೆಸಿಫಿಕ್ ಗ್ರಾವಿಟಿ ಕಡಿಮೆ ಇರೋವಂಥ ಸೊಲ್ಯೂಷನ್ನ ತೊಗೊಳ್ಬೇಕು. ಆವಾಗ ಪ್ಯಾರಾಸೈಟಿಕ್ ಎಗ್ಸ್ ಎಲ್ಲ ಕೆಳಗಡೆ ಸೆಡಿಮೆಂಟ್ ಆಗುತ್ತೆ. ಫಾರ್ ಫ್ಲೋಟೇಷನ್ ಟೆಕ್ನಿಕ್ ಸ್ಪೆಸಿಫಿಕ್ ಗ್ರಾವಿಟಿ ಜಾಸ್ತಿ ಇರೋ ಸೊಲ್ಯೂಷನ್ ತೊಗೋಬೇಕು, ಆವಾಗಷ್ಟೇ ಎಗ್ಸ್ ಮೇಲ್ಗಡೆ ಫ್ಲೋಟ್ ಆಗುತ್ತೆ. ಬಟ್ ಹೆವಿ ಎಗ್ಸ್ ಎಲ್ಲ ಫ್ಲೋಟ್ ಆಗೋದಿಲ್ಲ. ಬಟ್ ಅಡ್ವಾಂಟೇಜ್ ಏನು ಫ್ಲೋಟೇಷನ್ ಮೆಥಡ್ದು ಅಂತಂದರೆ ವಿ ಕ್ಯಾನ್ ಗೆಟ್ ಅ ಕ್ಲೀನ್ ಮಟೀರಿಯಲ್, ಓಕೆ, ಕಂಪೇರ್ ಟು ಸೆಡಿಮೆಂಟೇಷನ್ ಮೆಥಡ್. ಸೊ ಫ್ಲೋಟೇಷನ್ ಮೆಥಡ್ನಲ್ಲಿ ಜಿಂಕ್ ಸಲ್ಫೇಟ್ ಫ್ಲೋಟೇಷನ್ ಮೆಥಡ್. 15 ml ಆಫ್ ಜಿಂಕ್ ಸಲ್ಫೇಟ್ನ 2 to 3 ಗ್ರಾಮ್ ಆಫ್ ಫೀಸಿಸ್ನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈ ಮಿಕ್ಸ್ಚರ್ನ ಒಂದು ಸೆಂಟ್ರಿಫ್ಯೂಸ್ ಟ್ಯೂಬ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಫುಲ್ ಟೆಸ್ಟ್ ಟ್ಯೂಬ್ ಫುಲ್ಲೂ ಇರಬೇಕು ಜಿಂಕ್ ಸಲ್ಫೇಟ್. ಓಕೆ, ಅದನ್ನು 2 minutes 1500 to 2000 RPMನಲ್ಲಿ ಸೆಂಟ್ರಿಫ್ಯೂಸ್ ಮಾಡಿ ಆಮೇಲೆ ನಾನು ಆವಾಗಲೇ ಹೇಳಿದೆ ಅಲ್ವಾ, ಬ್ಯಾಲೆನ್ಸ್ ಕೂಡ ಇಂಪಾರ್ಟೆಂಟ್. ವಿತ್ ಬ್ಯಾಲೆನ್ಸ್ ವಿ ಹ್ಯಾವ್ ಟು ಸೆಂಟ್ರಿಫ್ಯೂಸ್. ಆಮೇಲೆ ಸೆಂಟ್ರಿಫ್ಯೂಸ್ ಮಷೀನಿಂದ ಟೆಸ್ಟ್ ಟ್ಯೂಬ್ನ ತೊಗೊಂಡು ಅದ್ರ ಮೇಲೆ ಫ್ಲೂಯಿಡ್ ಏನಿರುತ್ತೆ ಫುಲ್ ರಿಮ್ವರೆಗೂ ಇರುತ್ತೆ, ರಿಮ್ ಆಫ್ ದ ಟೆಸ್ಟ್ ಟ್ಯೂಬ್ವರೆಗೂ ಇರುತ್ತೆ. ಅದ್ರ ಮೇಲೆ ಕವರ್ ಸ್ಲಿಪ್ ಇಟ್ಟಾಗ ಅಲ್ಲಿ ಫ್ಲೋಟ್ ಆಗ್ತಿರೋ ಎಗ್ಸ್ ಎಲ್ಲ ಆ ಕವರ್ ಸ್ಲಿಪ್ಗೆ ಅಂಟ್ಕೊಳ್ಳುತ್ತೆ. ಆಮೇಲೆ ನಾವು ಆ ಕವರ್ ಸ್ಲಿಪ್ನ ಕ್ಲೀನಾಗಿರೋ ಗ್ಲಾಸ್ ಸ್ಲೈಡ್ ಮೇಲೆ ಹಾಕ್ಕೊಂಡು ಎಕ್ಸಾಮೈನ್ ಮಾಡ್ಬೋದು. ಇಲ್ಲ ಅಂತಂತಂದರೆ ಸಮ್ ಲೂಪ್ ಆರ್ ಹೆಡೆಡ್ ರಾಡಿಂದನೂ ನಿಧಾನಕ್ಕೆ ಸೊಲ್ಯೂಷನ್ ಮೇಲ್ಗಡೆಯಿಂದ ಸ್ಯಾಂಪಲ್ ತೊಗೊಂಡು ಕ್ಲೀನಾಗಿರೋವಂಥ ಗ್ಲಾಸ್ ಸ್ಲೈಡ್ ಮೇಲೆ ಹಾಕ್ಕೊಂಡು ಕವರ್ ಸ್ಲಿಪ್ ಹಾಕಿ ನೋಡ್ಬೋದು. ಇಫ್ ಯು ವಾಂಟ್ ವಿ ಕ್ಯಾನ್ ಆ್ಯಡ್ ಅಯೋಡಿನ್ ಫಾರ್ ಸ್ಟೇನಿಂಗ್, ಟೊಫೋಸ್ ಡಾಟೆಲ್ಲ ಸ್ಟೇನ್ ಮಾಡೋದಕ್ಕೆ ಅಂತ ವಿ ಕ್ಯಾನ್ we can add 1 drop of iodine. ಸಮ್ಟೈಮ್ಸ್ ಫ್ಯೂಚರ್ ಯೂಸ್ಗೋಸ್ಕರ ಸ್ಟೇನ್ ಮಾಡಿ ಹಾಗೆ ಪ್ರಿಸರ್ವ್ ಮಾಡ್ಕೊಳ್ತೀವಿ. ಯಾವ್ಯಾವ ಸ್ಟೇನ್ಸ್ ಅಂದರೆ ರೈಟ್ ಸ್ಟೇನು ಅಂದರೆ ಪ್ರಿಸರ್ವ್ ಮಾಡಬೇಕಂದ್ರೆ ಮಾತ್ರ ಸ್ಟೇನ್ ಮಾಡಬೇಕಂತ ಏನಿಲ್ಲ. ಸಮ್ ಸ್ಪೀಷೀಸ್ನ ನೋಡೋದಕ್ಕೆ ಅಂತ ನಾವು ಸ್ಟೇನ್ಸ್ ಮಾಡ್ತೀವಿ, ಲೈಕ್ ಟ್ರೈಕ್ರೋಮ್ ಸ್ಟೇನು ಆ್ಯಂಡ್ ರೈಟ್ ಸ್ಟೇನು, ಸಮ್ಟೈಮ್ಸ್ ಜಿಮ್ಸಾ ಸ್ಟೇನು and Zidane stain. These are the stains which are used for stool. Thank you.